ನಮಸ್ಕಾರ. ಸುನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 17 ರೈತ ಸಂಪರ್ಕ ಕೇಂದ್ರ ಪ್ರಾರಂಭ. ಎನ್ ಚಲುವರಾಯಸ್ವಾಮಿ. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ನೀಡಿದ ಕರೆಯ ಮೇರೆಗೆ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ಸಂಘಟನೆಗಳು ಭಾಗವಹಿಸಿ 371Jಗೆ ಧಕ್ಕೆ ಬಂದರೆ ಸುಮ್ಮನಿರಲ್ಲ ಎಂಬ ಸಂದೇಶ ರವಾನಿಸಲಾಯಿತು. ಬೀದರ್ ನಗರದ ಗಾಂಧಿಗಂಜ್ನಲ್ಲಿ ಕೃಷಿಕ ಸಮಾಜ ರೈತರ ಸಂಪರ್ಕ ಸೇತು ಉದ್ಘಾಟಿಸಿದರು. ಎನ್ ಚಲುವರಾಯಸ್ವಾಮಿ. ಬೀದರ್ ನಗರ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ NGOಗಳ ಮೂಲಕ ಶಾಹೀನ್ ಕಾಲೇಜಿನ ವಿದ್ಯಾರ್ಥಿಗಳ ಮಾನವ ಸರಪಳಿ ಮಾಡುವ ಮೂಲಕ ವ್ಯಸನ ಮುಕ್ತ ಜಿಲ್ಲೆ ಮಾಡಬೇಕೆಂದು ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಬೀದರ್ ತಾಲೂಕಿನ ಚಿಕ್ಪೇಟ್ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ 500 ಜೋಡಿಗಳ ಸರಳ ಸಾಮೂಹಿಕ ವಿವಾಹ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಕರಪತ್ರ ಬಿಡುಗಡೆ. ಗುರುನಾನಕ್ ಪ್ರಥಮ ದರ್ಜೆ ಮಹಾವಿದ್ಯಾಲಯ, ಬೀದರ್ ವಿಶ್ವವಿದ್ಯಾಲಯ ಇವರ ಅಡಿಯಲ್ಲಿ ಮರ್ಕಲ್ ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ನಿಮಿತ್ತ ವಿಶೇಷ ಶಿಬಿರ. ಸುದ್ದಿಯ ವಿವರಗಳು. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡ ಇಲ್ಲದ 17 ರೈತ ಸಂಪರ್ಕ ಕೇಂದ್ರಗಳಿಗೆ 49 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವಂತ ಕಟ್ಟಡ ನಿರ್ಮಾಣ ಮಾಡಲಾಗುವುದು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಅವರು ಪಂಚಾಯತ್ ಬೀದರ್ ಇವರ ಸಹಯೋಗದಲ್ಲಿ ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ 2024-25ನೇ ಸಾಲಿನ ಕಲಬುರಗಿ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ್ದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 14.50 ಕೋಟಿ ರೂಪಾಯಿ ವೆಚ್ಚದಲ್ಲಿ 58 ಗೋದಾಮುಗಳನ್ನು ನಿರ್ಮಿಸಲಾಗುವುದು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವ 42 ಕೃಷಿ ಅಧಿಕಾರಿಗಳು, 231 ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆ ತುಂಬಲು KPSCಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಒಟ್ಟಾರೆ ರಾಜ್ಯಾದ್ಯಂತ ಕೃಷಿ ಇಲಾಖೆಯಲ್ಲಿ 979 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಎಂದು ಹೇಳಿದ್ದರು. ಬೀದರ್ ಜಿಲ್ಲೆಯ ಕೃಷಿ ಭಾಗ ಯೋಜನೆ ಜಾರಿಗೆ ತರಲಾಗುವುದು. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗುವುದು. ಅರಣ್ಯ ಸಚಿವರ ಮನವಿಯಂತೆ ಸೂಕ್ಷ್ಮ ನೀರಾವರಿ, ಹನಿ ನೀರಾವರಿ ಸೇರಿದಂತೆ ಬೀದರ್ ಜಿಲ್ಲೆಗೆ ಯಂತ್ರೋಪಕರಣಗಳ ವಿತರಣೆಗೆ ಹೆಚ್ಚುವರಿ ಅನುದಾನವನ್ನು ಬೀದರ್ ಜಿಲ್ಲೆಗೆ ನೀಡಲಾಗುವುದು ಎಂದು ಚಲುವರಾಯಸ್ವಾಮಿ ಭರವಸೆ ನೀಡಿದರು. ರಾಜ್ಯದಲ್ಲಿ 46,000 ಕೋಟಿ ರೂಪಾಯಿ ಬರ ಪರಿಹಾರ ರೈತರಿಗೆ ನೀಡಲಾಗಿದೆ. 1,700 ಕೋಟಿ ರೂಪಾಯಿ ಮುಂಗಾರು ಹಂಗಾಮಿನ ವಿಮೆ ಪರಿಹಾರ ಇತ್ಯರ್ಥ ಮಾಡಲಾಗಿದೆ. ಈ ಬಾರಿ ಬೆಳೆ ವಿಮಾ ಕಂಪನಿಗಳಿಗೆ ವಿಧಿಸಿದ ಷರತ್ತುಗಳನ್ನು ಬದಲಾವಣೆ ಮಾಡಿದ್ದು 20% ಅಧಿಕ ಲಾಭ ಅವರು ಪಡೆಯುವಂತಿಲ್ಲ. ಹೆಚ್ಚು ರೈತಪರ ನಿಯಮ ಅಳವಡಿಸಲಾಗಿದೆ. ರಾಜ್ಯದಲ್ಲಿ 1,000 ಕೋಟಿ ವೆಚ್ಚದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ವಿತರಿಸಲಾಗಿದೆ. ಜೊತೆಗೆ ರಾಜ್ಯ ಸರ್ಕಾರ ಈ ಬಜೆಟ್ನಲ್ಲಿಯೂ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಿದೆ. ಇದು ರೈತರ ಬಗ್ಗೆ ನಮಗೆ ಇರುವ ಬದ್ಧತೆಗೆ ಸಾಕ್ಷಿ ಎಂದರು. ರಾಜ್ಯಾದ್ಯಂತ ಉತ್ತಮ ಮಳೆಯಾಗಿದ್ದು 84 ಲಕ್ಷ ಹೆಕ್ಟೇರ್ನಲ್ಲಿ ಈಗಾಗಲೇ 51% ಬಿತ್ತನೆಯಾಗಿದೆ. ರಸಗೊಬ್ಬರ ಬಿತ್ತನೆ ಬೀಜಕ್ಕೆ ಯಾವುದೇ ಕೊರತೆಯಾಗದಂತೆ ಪೂರೈಕೆ ಮಾಡಿದ್ದು ಲೋಪರಹಿತ ವಿತರಣೆಗೆ ನಿರ್ದೇಶನ ನೀಡಲಾಗಿದೆ. ಈ ವರ್ಷ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಜಾರಿ ಮಾಡಲಾಗುವುದು. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಲಾಗಿದೆ. ಕೃಷಿ ಭಾಗ್ಯ ಯೋಜನೆಗೆ 200 ಕೋಟಿ ರೂಪಾಯಿ ಮೀಸಲು ಇರಿಸಲಾಗಿದೆ ಎಂದು ಹೇಳಿದ್ದರು. ಆಹಾರ ಸಂಸ್ಕರಣೆ ಮತ್ತು ರಫ್ತು ಉತ್ತೇಜನಕ್ಕೆ ಪ್ರತ್ಯೇಕ ಆಯುಕ್ತಾಲಯ ಸ್ಥಾಪನೆ ಮಾಡಲಾಗುತ್ತಿದೆ. ಇದೇ ರೀತಿ ತಂತ್ರಾಂಶ ವಿಸ್ತರಣೆ ಮಾಡಲಾಗುವುದು. ಜೊತೆಗೆ ಕೃಷಿಯಲ್ಲಿ ತಂತ್ರಜ್ಞಾನ ಆಧಾರಿತ ಮುನ್ಸೂಚನೆ ಮತ್ತು ದತ್ತಾಂಶ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು. ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ನೀಡಲಾಗುವುದು ಎಂದರು. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಧಿಕಾರಿಗಳ ಸಭೆ ನಡೆಸಿದ ಕೃಷಿ ಸಚಿವರು ರೈತರಿಗೆ ಯಾವುದೇ ತರಹದ ಬೀಜ ಗೊಬ್ಬರ ಸೇರಿದಂತೆ ಇತರೆ ಸಮಸ್ಯೆಗಳಾಗದಂತೆ ನೋಡಿಕೊಳ್ಳಬೇಕು ಮತ್ತು ಅವರಿಗೆ ಸಕಾಲದಲ್ಲಿ ಬೀಜ ಗೊಬ್ಬರಗಳ ವಿತರಣೆ ಮಾಡಬೇಕು ಎಂದು ಹೇಳಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಾದ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಬಳ್ಳಾರಿ ಜಿಲ್ಲೆ ಸೇರಿದಂತೆ ಇತರೆ ಜಿಲ್ಲೆಗಳ ಮಾಹಿತಿಯನ್ನು ಆಯಾ ಜಿಲ್ಲಾ ಕೃಷಿ ಅಧಿಕಾರಿಗಳಿಂದ ಪಡೆದರು. ಅರಣ್ಯ, ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ, ಬೀದರ್, ಕಲಬುರಗಿ ನಮ್ಮ ಭಾಗದಲ್ಲಿ ಒಣಭೂಮಿ ಪ್ರದೇಶ ಇದ್ದು ಇಲ್ಲಿ ನೀರಾವರಿ ಕಡಿಮೆ ಇದೆ.
ಹಾಗಾಗಿ ಬೀದರ್ ಜಿಲ್ಲೆಗೆ ಕೃಷಿ ಭಾಗ್ಯ ಯೋಜನೆಯನ್ನ ವಿಸ್ತರಿಸಬೇಕು ಮತ್ತು ಸ್ಪ್ರಿಂಕ್ಲರ್ಗಳು ಹಾಗೂ ಸ್ಟಾರಪಲ್ಗಳು ಬೇಡಿಕೆ ಮತ್ತು 10,000ಕ್ಕಿಂತ ಹೆಚ್ಚು ನಮ್ಮ ಗಡಿ ಜಿಲ್ಲೆಗೆ ಬೇಡಿಕೆ ಇದ್ದು ಹೆಚ್ಚುವರಿಯಾಗಿ ನೀಡಬೇಕೆಂದು ಕೃಷಿ ಸಚಿವರಿಗೆ ಹೇಳಿದ್ದರು. ಇದೇ ಸಂದರ್ಭದಲ್ಲಿ ಸಚಿವರು ಕೃಷಿ ಇಲಾಖೆಯ ಭಿತ್ತಿಪತ್ರ, ಕರಪತ್ರ ಮತ್ತಿತರ ಪ್ರಚಾರ ಸಾಮಗ್ರಿಗಳನ್ನು ಅನಾವರಣಗೊಳಿಸಿದ್ದರು. ಕೃಷಿ ನವೋದ್ಯಮದಡಿ ಪ್ರಾರಂಭಿಸಿರುವ ರುಚಿಬಿ ಉತ್ಪನ್ನಗಳು ಹಾಗೂ ಸಿರಿಧಾನ್ಯಗಳಿಂದ ಮಾಡಿದ ಕೇಕ್ಗಳನ್ನು ಕಟ್ ಮಾಡಿದ್ದರು. ಸಭೆಯ ನಂತರ ಬೆಳೆ ಸಮೀಕ್ಷೆ ಪ್ರಚಾರ ವಾಹನಗಳಿಗೆ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಚಾಲನೆ ನೀಡಿದ್ದರು. ಈ ಸಭೆಯಲ್ಲಿ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್, ಕೃಷಿ ಇಲಾಖೆಯ ಆಯುಕ್ತರಾದ ವೈಎಸ್ ಪಾಟೀಲ್, ಜಲಾನಯನ ಇಲಾಖೆಯ ಆಯುಕ್ತರಾದ ಗಿರೀಶ್, ಕೃಷಿ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಪುತ್ರ, ಬೀದರ್ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಚಾಪ್ಶೆಟ್ಟಿ ಹಾಗೂ ಕಲಬುರಗಿ ವಿಭಾಗದ 7 ಜಿಲ್ಲೆಗಳ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಹಾಗೂ ಉಪನಿರ್ದೇಶಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರೈತರಿಗೆ ನಮ್ಮ ಸರ್ಕಾರ, ಈ ರೈತರಂತ ಅಂದರೆ ಯಾವುದೋ ಒಂದು ಸಮಾಜಕ್ಕೆ ಸೇರಿದ್ದಲ್ಲ, ಎಲ್ಲರೂ ರೈತರ ಒಂದು ಬ್ಯಾಕ್ಗ್ರೌಂಡಲ್ಲಿ ಇರ್ತಕ್ಕಂಥದ್ದು. ಒಂದಷ್ಟು ಜನ ಈ ಭಾಗದಲ್ಲಿ ವೀರಶೈವರು ಜಾಸ್ತಿ ಇದ್ದಾರೆ, ಆ ಭಾಗದಲ್ಲಿ ಒಕ್ಕಲಿಗರು ಜಾಸ್ತಿ ಇದ್ದಾರೆ. ಆದರೆ ಉಳಿದಂಥ ಎಲ್ಲ ಸಮಾಜಗಳು ಸಹ ರೈತರಾಗಿ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಹಾಗಾಗಿ ಸಮಗ್ರವಾಗಿ ಈ ಒಂದು ಅನೇಕ ಹೊಸ ಯೋಜನೆಗಳು ಮತ್ತು ಇಲಾಖೆಯ ಮಣ್ಣಿನ ಫಲವತ್ತತೆ ಬಗ್ಗೆ ಮತ್ತು ಯೂನಿವರ್ಸಿಟಿನ ಸದ್ಬಳಕೆ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು, ಯೂನಿವರ್ಸಿಟಿ ಸೈನ್ಸಿಸ್ಟ್ಗಳು ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಸಂಪರ್ಕ ಇಟ್ಕೊಂಡು ರೈತರ ಜೊತೆ ಅವರಿಗೆ ಬದಲಾವಣೆ ಮತ್ತು ಅವಶ್ಯಕತೆ ಇರ್ತಕ್ಕಂಥದ್ದನ್ನು ಮತ್ತು ಇಳುವರಿ ಮತ್ತು ಕೆಲವು ಅನಿವಾರ್ಯ ಕಡೆ ಆಲ್ಟರ್ನೇಟ್ ಕ್ರಾಪ್ಗಳು ಮಾಡ್ತಕ್ಕಂಥದ್ದು, ಇದೆಲ್ಲರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಹರಿಸಿದ್ದೀವಿ. ಈ ವರ್ಷವೂ ಸಹ ಇನ್ನೂ ಭಾಳ ಹೆಚ್ಚಿನ ರೈತರ ಸಂಕಷ್ಟದಲ್ಲಿ ನಾವು ಇರ್ತೀವಿ. ಅದ್ರ ಜೊತೆಗೆ ಲಾಸ್ಟ್ ಟೈಮು 200 ರಿಂದ 300 ಕೋಟಿ ವಿಮೆನಲ್ಲಿ ರೈತರ ಹೊಂದಿಕೆ 2%, 98% ಸರ್ಕಾರ ಕಟ್ಟೋದು. ಅದನ್ನು 1,700 ಕೋಟಿ ನಾವು ಕಳೆದ ವರ್ಷ ವಿಮೆನಲ್ಲಿ ನಾವು ಜನರಿಗೆ ಸಿಕ್ಕಿದೆ, 1,700 ಕೋಟಿ. ನಾವೇನೀಗ ಬರ ಪರಿಹಾರ ಕೊಟ್ಟಿದ್ದೀವಿ 3,454 ಕೋಟಿ ಎಂದು, ಅದಕ್ಕೆ ಹೊರತುಪಡಿಸಿ 1,750 ಕೋಟಿ, 1,000 ಕೋಟಿ ವೆಚ್ಚದಲ್ಲಿ ನಾವು ಈ ಒಂದು ಪರಿಕರಗಳನ್ನ ವಿತರಣೆ ಮಾಡಿದ್ವಿ. 1,000 ಕೋಟಿ ಸಹಾಯಧನ ಸಬ್ಸಿಡಿ ಇದರಲ್ಲಿ. ದೊಡ್ಡ ಪ್ರಮಾಣದಲ್ಲಿ ಕಳೆದ ವರ್ಷ ನಾವು ದೊಡ್ಡ ಪ್ರಮಾಣದಲ್ಲಿ ಬರಗಾಲ ಎದುರಿಸಿದ್ರು ರೈತರಿಗೆ ಅದರ ಬಿಸಿ ಮುಟ್ಟದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಅನೇಕ ಯಾವ್ಯಾವ ರೀತಿ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಯಾವ್ಯಾವ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ರೈತರಿಗೆ ನಾವು ಸಹಾಯ ಮಾಡೋಕ್ಕೆ ಸಾಧ್ಯನೋ ಅದನ್ನೆಲ್ಲವನ್ನೂ ಸಹ ಮಾಡಿದ್ದೀವಿ. ಇವತ್ತು ನಾನಿಲ್ಲಿ ರಿವ್ಯೂ ಮಾಡಿದಾಗ ಬಹುಶಃ ಈ 7 ಜಿಲ್ಲೆಯಲ್ಲಿ ಎಲ್ಲವೂ ಸಹ ಯಾವುದೇ ಕೊರತೆ ಇಲ್ಲದೆ ಮುಂಗಾರು ನಡೀತಾ ಇದೆ. ಬಟ್ ಏನೇ ಮುಂದೆ ಸಮಸ್ಯೆ ಬಂದರೂ ಅದಕ್ಕೆ ತಕ್ಷಣ ನಮ್ಮ ಕೇಂದ್ರದ ಒಂದು ಆಫೀಸು ತಕ್ಷಣ ಎಲ್ಲ ಸ್ಪಂದಿಸಿ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಜೊತೆಗೆ ನಮ್ಮ ಸಚಿವರು ಆಗಿಂದಾಗೆ ನಮ್ಮ ರೈತರ ವಿಚಾರ ಬಂದಾಗ, ಕೃಷಿ ಇಲಾಖೆ ಬಂದಾಗ ಸಾಕಷ್ಟು ಅವ್ರಿಗೆ ಅದರ ಬಗ್ಗೆ ತಿಳುವಳಿಕೆ ಇರೋದ್ರಿಂದ ನಮಗೂ ಸಹ ಈ ಭಾಗದ ಸಮಸ್ಯೆಯನ್ನು ಫೋನ್ ಮೂಲಕ ಸಿಕ್ಕಿದಾಗ ಕ್ಯಾಬಿನೆಟಲ್ಲಿ ತಿಳಿಸ್ತಾರೆ. ಅದನ್ನೆಲ್ಲ ಮುಂದುವರೆದು ನಾವೆಲ್ಲ ಮಾಡ್ತೀವಿ, ಕೊಡಬೇಕಾಗುತ್ತೆ. ಹೆಚ್ಚುವರಿ ಪರಿಹಾರಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ಸಚಿವ ಸಂಪುಟದಲ್ಲಿ ಮನವಿಯನ್ನು ಅಥವಾ ನಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸ್ತೇನೆ. ಅವರೊಬ್ಬ ಯಾವ ರೀತಿಯಲ್ಲಿ ಅವರು ಅತ್ಯಂತ ಸರಳ ಸಜ್ಜನಿಕೆಯಿಂದ ಕೂಡಿದಂಥ ಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದರೆ ನಮ್ಮ ಮನಸ್ಸಲ್ಲಿ ಏನೇನು ನಾವು ಬೇಡಕ್ಕಿಂತ ಮೊದಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ನಾನು ಕೃಷಿ ಭಾಗ್ಯ ಯೋಜನೆಗೆ ಇವತ್ತು ಅವ್ರ ಕಡೆಯಿಂದ ಘೋಷಣೆ ಮಾಡಿಸ್ಬೇಕು ಅಂತೇಳಿ ಒಂದು ಸಲ ಚರ್ಚೆ ಮಾಡಿದ್ದೆ ಸಚಿವ ಸಂಪುಟದಲ್ಲಿ. ಈ ಬರೋಕ್ಕಿಂತ ಪೂರ್ವದಲ್ಲಿ 4ನೇ ತಾರೀಕಿಗೆ ಸಚಿವ ಸಂಪುಟದಲ್ಲಿ ಕೃಷಿ ಭಾಗ್ಯ ಯೋಜನೆ ನಾವು ಬೀದರ್ ಜಿಲ್ಲೆಗೂ ಸೇರಿಸ್ತೀವಿ ಅನ್ನುವಂಥದ್ದು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಘೋಷಣೆ ಮಾಡಿದ್ದಕ್ಕಾಗಿ ಅವರಿಗೆ ನನ್ನ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಸಚಿವರೇ, ಇವತ್ತು ನಮ್ಮಲ್ಲಿ ತರಕಾರಿ ಬೆಳೀತಾರೆ, ದ್ವಿದಳ ಧಾನ್ಯ ಬೆಳೀತಾರೆ, ಕೋಲ್ಡ್ ಸ್ಟೋರೇಜ್ ಯೂನಿಟ್ನ ಭಾಳ ಅವಶ್ಯಕತೆ ಇದೆ. ಪ್ರಾರಂಭ ಮಾಡಲಿಕ್ಕೆ ಇವತ್ತು ನಾನು ಮನವಿ ಪತ್ರ ಕೊಡ್ತಾ ಇದ್ದೇನೆ. ಅದಕ್ಕೆ ಒಂದು ತಾವು ಅನುದಾನ ಮಂಜೂರಾತಿ ಮಾಡಬೇಕು ಅಂತೇಳಿ ಎಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಎಲ್ಲಿ ಸೂಟೇಬಲ್ ಸ್ಥಳ ಇದೆ ಅಲ್ಲಿ ಬೀದಲ್ಲಿ ಮಾಡಲಿ, ಬಾಲ್ಕಿಯಲ್ಲಿ ಮಾಡಲಿ, ಎಲ್ಲಾದರೂ ಮಾಡಿ ಸ್ಟಾರ್ಟ್ ಮಾಡಲಿ ಅಂತ ಅನ್ನುವಂಥದ್ದು. ಹಾರ್ವೆಸ್ಟರ್ ಹಬ್ ಘಟಕಗಳು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ
ಸ್ಥಾಪಿಸಿದ್ರಿಂದ ರೈತರಿಗೆ ಏನು ಈಗ ಹಾರ್ವೆಸ್ಟ್ ಮಾಡುವಂಥ ಹೊತ್ತಿನಲ್ಲಿ ತೊಂದರೆ ಆಗ್ತಾಯಿದೆ, ಶೋಷಣೆ ಆಗ್ತಾಯಿದೆ, ಅದು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಕನಿಷ್ಠ ನಂದು ಬೇಡಿಕೆ ಇದೆ, ನೀವು ಹೋಬಳಿ ಮಟ್ಟದಲ್ಲಿ ಮಾಡಬೇಕು, ಪಂಚಾಯತ್ ಮಟ್ಟದಲ್ಲಿ ಮಾಡಬೇಕು. ನಮ್ಮಲ್ಲಿ 80% ಜನ ಎಲ್ಲ ಪ್ರತಿ ರೈತರೇ ಇದ್ದಾರೆ. ಇದಕ್ಕೆ ಹಾರ್ವೆಸ್ಟರ್ ಹಬ್ ಘಟಕಗಳು, ಹೌದು, ರಾಶಿ ಯಂತ್ರಗಳು ಕೊಡುವಂಥದ್ದು ಸಬ್ಸಿಡೈಸ್ಡ್, ಅದನ್ನು ಮಾಡಬೇಕು ಅಂತೇಳಿ ನಾನು ತಮಗೆ ಮನವಿ ಮಾಡ್ತಾಯಿದ್ದೆ. ಕೃಷಿ ಯಾಂತ್ರೀಕರಣ ಯೋಜನೆ ಅಡಿಯಲ್ಲಿ ಈಗ ಈ ಎತ್ತುಗಳೆಲ್ಲ ಕಡಿಮೆ ಆಗಿಬಿಟ್ಟವು, ಎಲ್ಲರೂ ಸಣ್ಣ ಟ್ರ್ಯಾಕ್ಟರ್ಗೆ ಹೊಂಟಾರೆ. ಆ ಸಣ್ಣ ಟ್ರ್ಯಾಕ್ಟರ್ಗಳ ಬೇಡಿಕೆ ಇದೆ. ನಮ್ಮಲ್ಲಿರುವಂಥದ್ದೇ ಟ್ರ್ಯಾಕ್ಟರ್, ಟಾರ್ಪಲಿನು, ಸೂಕ್ಷ್ಮ ನೀರಾವರಿಯಲ್ಲಿ ಸ್ಪ್ರಿಂಕ್ಲರ್ಗಳು ಮ್ಯಾಕ್ಸಿಮಮ್ ಬೇಡಿಕೆ ಇದೆ. ಇದು ಮತ್ತು ಈಗ ಈಲ್ಡ್ ಜಾಸ್ತಿ ಮಾಡಲಿಕ್ಕೆ ಏನು ತಾವು ಸ್ವಲ್ಪ ಮಾನಿಟರ್ ಕಮಿಷನ್ ಎಲ್ಲ ಕೂತು ಮಾಡ್ಕೊಂಡ್ಬಿಟ್ರೆ ನಮ್ಮ ಈಲ್ಡ್ ಜಾಸ್ತಿ ಆಗ್ತದೆ. ಕಬ್ಬಿದಿರ್ಬೋದು, ತೊಗರಿದಿರ್ಬೋದು, ಇನ್ನಿತರ ಇರ್ಬೋದು, ಸೋಯಾಬೀನ್ ಇರ್ಬೋದು. ಇದಿಷ್ಟು ಮಾಡಿ ಈಗಾಗಲೇ ನೀವು ಫಸಲ್ ಬಿಮಾ ಯೋಜನೆ ಬಗ್ಗೆ ನೀವು ರಾಜ್ಯದಲ್ಲಿ ನೀವು 1-2 ಸಲ ಮೀಟಿಂಗ್ ಕರೆದಿದ್ದೀರಿ, ಚೇಂಜಸ್ ಮಾಡಿದ್ದೀರಿ, ಭಾಳ ಧನ್ಯವಾದಗಳು. ಅದರಿಂದ ಸರ್ಕಾರದ ರೈತ ಹಣ ಏನಿದೆ, ಹಣ ಸದ್ಬಳಕೆ ಆಗ್ತದೆ ಮತ್ತು ಅದು ಇತರ ಕೃಷಿ ಚಟುವಟಿಕೆಗಳಿಗೆ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕಂಪ್ಲೇಂಟ್ ಮತ್ತು ಆಪಾದನೆ ಇರೋದು ಇದು ರೈತರಿಗಿಂತ ಸರ್ಕಾರಕ್ಕೆ ಮತ್ತು ರೈತರಿಗೆ ಇಬ್ಬರಿಗೂ ಲಾಸ್ ಆಗ್ತಾ ಇದೆ, ಈ ಕಂಪ್ನಿಗಳಿಗೆ ಹೆಚ್ಚು ಲಾಭ ಆಗ್ತಾ ಇದೆ ಅನ್ನೋದು ಆಪಾದನೆ ಇತ್ತು. ಮತ್ತು ಅದನ್ನೆಲ್ಲ ನಾವು 6 ವರ್ಷದ ಅನಾಲಿಸಿಸ್ ಮಾಡಿ ಮತ್ತು ಕಂಪ್ನಿಗೆ ಎಷ್ಟು ಹೋಗಿದೆ ಮತ್ತು ಇದನ್ನೆಲ್ಲ ಮಾಡಿದಾಗ ಅದು ಕೆಲವು ಜಿಲ್ಲೆಗಳಲ್ಲಿ ಅವರು ಹೆಚ್ಚು ರೈತರಿಗೆ ಕೊಟ್ಟು, ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಪ್ನಿಗಳೇ ತೊಗೊಂಡಿರೋದನ್ನು, ಅದು ಇನ್ಕ್ಲೂಡಿಂಗ್ ಬೀದರಲ್ಲೂ ಹೆಚ್ಚು ಕಂಪ್ನಿಗಳಿಗೆ ಲಾಭ ಆಗಿರೋದನ್ನು ಎಲ್ಲ ಗಮನಿಸಿ ಈಗ ಏನು ಮಾಡಿದ್ದೀವಿ ಅಂದರೆ, ಆವಾಗ ಓಪನ್ ಟೆಂಡರ್ ಇತ್ತು. ಓಪನ್ ಟೆಂಡರ್ ಅಂದರೆ ಅವನಿಗೆ ಎಷ್ಟು ಉಳಿತದೋ ಅಷ್ಟೆಲ್ಲ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಆದಮೇಲೆ ಈಗ ನಾವು ತಂದಿರೋ ಮಾಡೆಲ್ ಅಂದರೆ ಅದಕ್ಕೆ ಹೆಸರು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಗ್ರಿಮೆಂಟ್ ಮೇಲೆ ಇರುವಂಥದ್ದು ಹೆಸರು 80-110 ಮಾಡೆಲ್. ಹಂಗಂದ್ರೆ ಹೇಳ್ತೇನೆ, 80-110 ಮಾಡೆಲ್ ಅಂದರೆ ಅವನು ಎಷ್ಟೇ ಲಾಭ ಮಾಡ್ಕೊಂಡ್ರೂ 80ದಿಂದ 100%, ಅಂದರೆ 100 ರೂಪಾಯಿ ಇದ್ದರೆ ಅವನು 20 ರೂಪಾಯಿ ಮಾತ್ರ ಲಾಭ ಮಾಡ್ಕೊಳ್ಬೋದು. ಮೊದಲು ಹೆಂಗಿತ್ತಂದರೆ ಅವನು ಉಳಿತಾಯ ಅವನಿಗೆ ನಮ್ದು 10 ರೂಪಾಯಿ ಅವನು ರೈತಿಗೆ ಕೊಟ್ಟರು 90 ರೂಪಾಯಿ ಅವನಿಗೆ ಉಳಿತಿತ್ತು. 100ಕ್ಕೆ 100. ಹಾಂ, 100ಕ್ಕೆ. ಈಗ ಏನಂದರೆ ಅವನು ಎಷ್ಟೇ ಉಳಿಸ್ಕೊಂಡ್ರೂ ಅವನು ಈ ಸಲ ಎಲ್ಲ ನಮ್ಮ ರೈತರು ಕಟ್ತಾರೆ, ಮಳೆ ಬೆಳೆ ಎಲ್ಲ ಸರಿ ಬಂದಾಗ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟಲ್ಲಿ ಅವನಿಗೆ ಲಾಭ ಆಗೋ ಚಾನ್ಸಸ್ ಭಾಳಷ್ಟು ಇರ್ತದೆ, ಮಳೆ ಚೆನ್ನಾಗಿ ಆಗಿದ್ದರೆ. ಈಗ ಸರ್ಕಾರ ಏನು ನಿರ್ಧಾರ ತೊಗೊಂಡಿದೆ ಅಂದರೆ, ಯಾವುದೇ ಕಾರಣಕ್ಕೂ ಎಷ್ಟೇ ಚೆನ್ನಾಗಿದ್ರೂ ಅವನ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಮತ್ತು ಅವನದು ಏನು ಸೇವಿಂಗ್ ಇದೆ ಅದು ಯಾವ ಕಾರಣಕ್ಕೂ 20% ಕ್ರಾಸ್ ಮಾಡಬಾರ್ದು. ಅದರ ಉಳಿತಾಯ ಏನಾಗ್ತದೆ ನೇರವಾಗಿ ಸರ್ಕಾರಕ್ಕೆ ತಿರುಗಿ ಬರಬೇಕು ಅನ್ನೋದು ಉದ್ದೇಶದಿಂದ ಅದನ್ನು ನಾವು ಮಾಡೆಲನ್ನು ಚೇಂಜ್ ಮಾಡಿದ್ದೀವಿ. ಈ ವರ್ಷದಿಂದನೇ ಜಾರಿ. ಈಗ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ನಮ್ಮ ಭಾಗದ ಅಭಿವೃದ್ಧಿಗಾಗಿ 371J ಕಲಂ ಜಾರಿಗೊಳಿಸುವುದು ಯಾವುದೇ ಕಾರಣಕ್ಕಾಗಿ ಇದನ್ನು ರದ್ದುಗೊಳಿಸುವ ಅಥವಾ ಮೊಟಕುಗೊಳಿಸುವ ಯಾವುದೇ ಆತಂಕ ಬೇಡ. ನಿಮ್ಮೆಲ್ಲರ ಜೊತೆ ನಾನು ಈ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ಹೋರಾಟಕ್ಕೆ ನಾನು ಸಿದ್ಧ ಎಂದು ಮಾನ್ಯ ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ್ದರು. ಯಾವುದೇ ಕಾರಣಕ್ಕೂ ಆರ್ಟಿಕಲ್ 371Jಗೆ ಧಕ್ಕೆ ಬರದಂತೆ ಸರ್ಕಾರಕ್ಕೆ ಮನವರಿಕೆ ಮಾಡಲಾಗುವುದು. ಮುಂಬರುವ ವಿಧಾನಸಭೆಯಲ್ಲಿ ಚರ್ಚಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದ್ದರು. ನಮ್ಮ ಭಾಗದ ಅಭಿವೃದ್ಧಿಗಾಗಿ 371J ಕಲಂ ಜಾರಿಗೊಳಿಸಿದ್ದು ಯಾವುದೇ ಕಾರಣಕ್ಕಾಗಿ ಇದನ್ನು ರದ್ದುಗೊಳಿಸುವ ಅಥವಾ ಮೊಟಕುಗೊಳಿಸುವ ಯಾವುದೇ ಆತಂಕ ಬೇಡ. ನಿಮ್ಮೆಲ್ಲರ ಜೊತೆ ನಾನು ಈ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ಹೋರಾಟಕ್ಕೆ ನಾನು ಸಿದ್ಧ ಎಂದು ಮಾನ್ಯ ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ್ದರು. ನಗರದ BR ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯು ಆಯೋಜಿಸಲಾದ ಬೃಹತ್ ಪ್ರತಿಭಟನೆ ಉದ್ದೇಶಿಸಿ, ನಮ್ಮ ಸರ್ಕಾರವೇ ಇದನ್ನು ಜಾರಿಗೆ ತಂದಿದ್ದು ನಾವೆಂದು ಅನ್ಯಾಯವಾಗಲು ಬಿಡೋದಿಲ್ಲ. ಕಲ್ಯಾಣ ಕರ್ನಾಟಕ ಭಾಗ ಇಂದು ಕೂಡ ಅನೇಕ ಕ್ಷೇತ್ರದಲ್ಲಿ ಹಿಂದಿದೆ. ಆದರೆ ಅನೇಕರು ಹೋರಾಟದ ಫಲವಾಗಿ ಮಕ್ಕಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಉಪಯೋಗವಾಗಿದೆ. ಇಂದು ನಮ್ಮ ಮಕ್ಕಳು 371J ಉಪಯೋಗ ಪಡೆದುಕೊಂಡು ಮುನ್ನಡೆ ಸಾಗಿದ್ದು ಕೆಲವರಿಗೆ ಅಸೂಯೆ, ಹೊಟ್ಟೆ ಕಿಚ್ಚಾಗಿದೆ. ಅದು ಮಾನವನ ಸಹಜ ಗುಣ. ಆದರೆ ಇಂದು ಮುನ್ನೆಚ್ಚರಿಕೆ ಫಲವಾಗಿ ಸಾವಿರಾರು ಮಕ್ಕಳು, ಜಿಲ್ಲೆಯ ಎಲ್ಲ ಸಂಘಟನೆಗಳು ಪಕ್ಷಾತೀತವಾದ ಈ ಹೋರಾಟಕ್ಕೆ ನನ್ನ ಸಂಪೂರ್ಣವಾದ ಬೆಂಬಲವಿದೆ.
ನಾವು ಈಗಲಾದರೂ ಇದರ ಅಡಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗುತ್ತಿದೆ. ಒಂದೆಡೆ ಶಾಲಾ ಕಾಲೇಜುಗಳ ಮೂಲಭೂತ ಸೌಕರ್ಯ, ನೌಕರರ ನೇಮಕಾತಿ, ನೀರಾವರಿ ಯೋಜನೆ, ಕೌಶಲ್ಯ ಅಭಿವೃದ್ಧಿ, ಖಾಲಿ ಹುದ್ದೆಗಳ ನೇಮಕಾತಿ ಒಂದಲ್ಲ ಎರಡಲ್ಲ ಸಮಗ್ರ ಬೆಳವಣಿಗೆ ಕಂಡು ಆ ಭಾಗದ ಜನರಿಗೆ ಕಸಿವಿಸಿಯಾಗುತ್ತಿದೆ. ನಮ್ಮ ಭಾಗದ ವೈಜನಾಥ್ ಪಾಟೀಲ್, ಎನ್ ಧರ್ಮಸಿಂಗ್, ಮಲ್ಲಿಕಾರ್ಜುನ್ ಖರ್ಗೆ, ವಿಶ್ವನಾಥ್ ರೆಡ್ಡಿ ಮುದ್ನಾಲ್, ಪಂಡಿತ್ ಚಿದ್ರಿ, ಅನಿಲ್ ಕುಮಾರ್ ಬೆಲ್ದಾರ್, ಭೀಮಣ್ಣ ಖಂಡ್ರೆ ಅವರ ನಿರಂತರ ಹೋರಾಟದ ಫಲವಾಗಿ ನಮಗೆ 371 ಕಲಂ ಅವಕಾಶ ಸಂವಿಧಾನದ ಅಡಿಯಲ್ಲಿ ಕೋಡ್ ಮಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ರದ್ದು ಮಾಡಿಕೊಡಲು ಬಿಡುವುದಿಲ್ಲ ಎಂದಾಗ ನೇರದ ಜನಸಾಗರ ಯುವಶಕ್ತಿ ಜಯಘೋಷ ಮುಗಿಲು ಮುಟ್ಟಿತ್ತು. ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಸಹ ಉಸ್ತುವಾರಿ ಸಚಿವರ ಮಾತಿಗೆ ಸಮ್ಮತಿ ವ್ಯಕ್ತಪಡಿಸಿ ಬೆಂಬಲ ಸೂಚಿಸಿದರು. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಬೀದರ್ ಅಧ್ಯಕ್ಷರಾದ ಡಾಕ್ಟರ್ ರಜನೀಶ್ ವಾಲಿ ಮನವಿ ಪತ್ರ ಓದಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಸಚಿವರಿಗೆ ಸಮರ್ಪಿಸಿದ್ದರು. ಪ್ರಮುಖ ಬೇಡಿಕೆಗಳಾದ ಹಸಿರು ಪ್ರತಿಷ್ಠಾನ ಸಂಘಟನೆ ನಿಷೇಧಿಸಬೇಕು, ಅದರ ಕೃತ್ಯಕ್ಕೆ ಖಂಡಿಸಲಾಯಿತು. 371J ಅನುಷ್ಠಾನಕ್ಕೆ ಪ್ರತ್ಯೇಕ ಸಚಿವಾಲಯ ರಚನೆ ಮಾಡಬೇಕು. 371Jನಂತೆ ನೇಮಕಾತಿಯಲ್ಲಿ ಕೃಪಾಂಕ ಮತ್ತು ವಯೋ ಸಡಲಿಕೆ ನೀಡಬೇಕು. 371J ವೆಚ್ಚಗಳ ನಿವಾರಣೆಗೆ ಪ್ರತ್ಯೇಕ ಟ್ರಿಬ್ಯುನಲ್ ರಚನೆ. ಎಲ್ಲ ನೇಮ ಜಾತಿಗಳಿಗೆ ಮೆರಿಟ್ ಮಾನದಂಡ ಪ್ರಕಟಿಸಿ ನಮ್ಮ ಮೀಸಲಾತಿ ಪ್ರಕಟಿಸಬೇಕು. ಖಾಲಿ ಇರುವ ನಮ್ಮ ಪಾಲಿನ ಎಲ್ಲ ಹುದ್ದೆಗಳು ನಿಗದಿತ ಕಾಲಾವಧಿಯಲ್ಲಿ ಭರ್ತಿ ಮಾಡಬೇಕು. 371J ಕಲಂ ಅನುಷ್ಠಾನಕ್ಕಾಗಿ ಸಲಹಾ ಸಮಿತಿ ರಚಿಸಬೇಕು. ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾದ ಮನವಿ ಪತ್ರ ಸ್ವೀಕರಿಸಿ ಮಾನ್ಯ ಗೋವಿಂದ ರೆಡ್ಡಿ ಜಿಲ್ಲಾಧಿಕಾರಿಗಳು ಮಾತನಾಡಿ ಸದರಿ ಮನವಿ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುವುದೆಂದು ಹೇಳಿದರು. ಮೊದಲಿಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಮುಖ್ಯ ಸಂಯೋಜನಾಕಾರರಾದ ಸುರೇಶ್ ಚಂದ್ ಶೆಟ್ಟಿ ಸರ್ವರನ್ನ ಸ್ವಾಗತಿಸಿ ನಮ್ಮ ಹೆಸರಿಗೆ ವಿನಾಕಾರಣ ತೊಂದರೆ ಕೊಟ್ಟರೆ ಬೀದಿಗಿಳಿದು ಹೋರಾಟ ಮಾಡಲಾಗುತ್ತದೆ. ಇದು ಕೇವಲ ಟೇಲರ್ ಮಾತ್ರ, ಇನ್ನು ಸಿನಿಮಾ ಬಾಕಿ ಇದೆ. ನಾವು ಮಲಗಿದ್ದರೆ ಕುಂಭಕರ್ಣರು, ಆದರೆ ಎದ್ರೆ ವೀರಭದ್ರರು ಎಂಬುದು ಅರ್ಥ ಮಾಡಿಕೊಳ್ಳಲು ಇದು ಎಚ್ಚರಿಕೆ ಗಂಟೆ ಇದೆ. ಇನ್ನು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಆಗುವ ಅನಾಹುತಕ್ಕೆ ಸಂಬಂಧಪಟ್ಟವರೇ ಹೊಣೆಗಾರರು ಎಂದು ಎಚ್ಚರಿಕೆ ಮಾತುಗಳನ್ನಾಡಿದ್ದರು. ಪ್ರಧಾನ ಕಾರ್ಯದರ್ಶಿ ರೇಣುಸಿದ್ದಪ್ಪ ಜಲದೆ ಪ್ರಾಸ್ತಾವಿಕ ಮಾತನಾಡಿ, ನಾವು ಹೋರಾಟ ಮಾಡಲು ಎಂದು ಹಿಂಜರಿಯುವುದಿಲ್ಲ. 1 ವರ್ಷ 32 ದಿವಸಗಳಾದ ಮೇಲೆ ಸಂಘರ್ಷ ಮಾಡಿ ಸ್ವತಂತ್ರ ಪಡೆದಿದ್ದೇವೆ. ಹೋರಾಟ ನಮಗೇನು ಹೊಸದ್ದಲ್ಲ. ಇದು ಶರಣರು ಕ್ರಾಂತಿ ಮಾಡಿದ ನಾಡು, ಗುರುನಾನಕ್ ಮೆಟ್ಟಿದ ಧರೆ ಎನ್ನುವ ಇತಿಹಾಸ ಉಳ್ಳವರು. ಹಸಿರು ಪ್ರತಿಷ್ಠಾನ ತಳಬುಡವಿಲ್ಲದ ಸಂಘಟನೆ ನಾಡಿನ ಸಂಸ್ಕೃತಿ ಹಾಳು ಮಾಡಲು ಹೊರಟಿದೆ. ನಮ್ಮ ಸ್ವಾಭಿಮಾನದ ಈ ಹೋರಾಟ ನಮ್ಮ ಮಕ್ಕಳು ಇಂದು ಹಗಲಿರುಳು ಓದಿ ಪ್ರಯತ್ನ ಮಾಡಿ ಅಭಿವೃದ್ಧಿ ಹೊಂದುತ್ತಿರುವುದು ನೋಡಲಿಕ್ಕಾಗದಿದ್ದರೆ ಕನ್ನಡ ನಾಡು ಬಿಟ್ಟು ತೊಲಗಲಿ. ಇದು ಸಮಗ್ರ ಕರ್ನಾಟಕ ನಾಡು ನುಡಿ ಸೇವೆಗಾಗಿ ನಾವು ಬದ್ಧರಾಗಿದ್ದೇವೆ ಎಂದು ನುಡಿದರು. ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಪೂರ್ಣಿಮಾ ಜಿ ಮಾತನಾಡಿ, ನಮ್ಮ ಭಾಗ ಅನೇಕ ವರ್ಷಗಳಿಂದ ಅಭಿವೃದ್ಧಿಯಿಂದ ವಂಚಿತರಾಗಿದ್ದೇವೆ. ಸರ್ಕಾರ ನಮ್ಮ 16 ವರ್ಷಗಳ ಹೋರಾಟದ ಫಲವಾಗಿ 371J ಕೂಡ ಮಾಡಿದೆ. ನಮ್ಮ ತಂಟೆಗೆ ಬಂದಿದೆ. ಆದರೆ ಯಾವುದೇ ಹೋರಾಟಕ್ಕೂ ನಾವು ತಯಾರಿದ್ದೇವೆ ಎಂದು ಹೇಳಿದರು. ಶಾಹೀನ್ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಅಬ್ದುಲ್ ಕದೀರ್ ಮಾತನಾಡಿ, ಆ ಭಾಗದ ಜನರು ನಮ್ಮ ಕಾಳಜಿ ಅರ್ಥೈಸಿಕೊಳ್ಳುತ್ತಿಲ್ಲ. ಅನೇಕ ಸವಲತ್ತುಗಳಿಂದ ಅವರು ಮುಂದಿದ್ದಾರೆ. ನಾವು ಕೇವಲ 5-6 ವರ್ಷಗಳಿಂದ ಕೇವಲ 9% ಅಭಿವೃದ್ಧಿಯಲ್ಲಿ ದಾಪುಗಾಲು ಹಾಕಿದ್ದೇವೆ. ಇದು ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಅವರ ವಿಚಾರ ನಾವೆಲ್ಲ ಖಂಡಿಸಬೇಕಾಗಿದೆ ಎಂದರು. ನೇತೃತ್ವ ವಹಿಸಿದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ನಮ್ಮ ಭಾಗದ ಅನೇಕ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕ ಸಂದರ್ಭದಲ್ಲಿ DM ನಂಜುಂಡಪ್ಪ ವರದಿ ಹಾಗೂ 371J ಇಂದ ಅಭಿವೃದ್ಧಿಯಾದುವಾಗ ಸಂದರ್ಭದಲ್ಲಿ ಹಸಿರು ಪ್ರತಿಷ್ಠಾನ ಪೂರ್ವಗ್ರಹ ಪೀಡಿತರಾಗಿ ಈ ಕೆಲಸ ಮಾಡುತ್ತಿದ್ದಾರೆ. ಇದು ಒಳ್ಳೆಯದಲ್ಲ. 371Jಗೆ ಧಕ್ಕೆಯಾದರೆ ಮಠಾಧೀಶರು ಸಹಿತ ಬೀದಿಗಿಳಿದು ಹೋರಾಟ ಮಾಡಲು ಹಿಂಜರಿಯುವುದಿಲ್ಲ ಎಂದು ಹೇಳಿದ್ದರು. ಕಲಬುರಗಿ ಲಕ್ಷ್ಮಣ ದಸ್ತಿ, ಬಸವರಾಜ್ ದೇಶಮುಖ್, ಪ್ರೊಫೆಸರ್ RK ಹುಡ್ಗಿ ಸಹ ತಮ್ಮ ವಿಚಾರ ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, MLC ಶಶಿಧರ್ ನಮೋಶಿ, ಚನ್ನಬಸವಾನಂದ ಸ್ವಾಮೀಜಿ, ಹುಲ್ಸೂರಿನ ಶಿವಾನಂದ ಸ್ವಾಮೀಜಿ, ಸಿದ್ದರಾಮ ಶರಣ ಬೆಲ್ದಾಳ್, ಭಾತಂಬ್ರದ ಶಿವಯೋಗೇಶ್ವರ ಸ್ವಾಮಿ, ಡಾಕ್ಟರ್ ಗಂಗಾಂಬಿಕೆ ಅಕ್ಕ, RK ಹುಡ್ಗಿ, ಬಸವರಾಜ್ ದೇಶಮುಖ್, ಬಸವರಾಜ್ ಧನ್ನೂರ್,
ಸರ್ದಾರ್ ಬಲ್ಬೀರ್ ಸಿಂಗ್, ಕರ್ನಲ್ ಶರಣಪ್ಪ ಸಿಕೆನ್ಪುರ್, ಆಸಿಫುದ್ದೀನ್ ನಿಜಾಮುದ್ದೀನ್, ವಕೀಲರ ಸಂಘದ ಅಧ್ಯಕ್ಷ ಶಿವಶರಣಪ್ಪ ಪಾಟೀಲ್, ಮಾರುತಿ ಬೌದ್ಧೆ, ಶಿವಶರಣಪ್ಪ ವಾಲಿ, ಶಿವಶಂಕರ್ ಡೊಕೊರೆ, ಶಶಿಧರ್ ಹೊಸಳ್ಳಿ, ರಾಜು ಮಣಗೇರೆ, ಅನಿಲ್ ಕುಮಾರ್ ಬೆಲ್ದಾರ್, ರೇವಣಸಿದ್ದಪ್ಪ ಜಲಾದೆ, ಬಾಬು ವಾಲಿ, ವಿನಯ್ ಮಾಳ್ಗೆ, ಬಾಬುರಾವ್ ದಾನಿ, ಶ್ರೀಕಾಂತ್ ಸ್ವಾಮಿ, ಭಾರತಿ ವಸ್ತ್ರದ್, ಪಂಡಿತ್ ಚಿದ್ರಿ, ಬಿಜಿ ಶೆಟ್ಕರ್, ಮುನೇಶ್ವರ್ ಲಾಖಾ, ಮಲ್ಲಿಕಾರ್ಜುನ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು, ವಿವಿಧ ಕಾಲೇಜಿನ ವಿದ್ಯಾರ್ಥಿನಿಯರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ವಿನಯ್ ಮಾಳ್ಗೆ ವಂದಿಸಿದ್ದರೆ ಶಿವಶಂಕರ್ ಟೊಕರೆ ನಿರೂಪಣೆ ಮಾಡಿದ್ದರು. ಸರ್ ಒಂದು ನಿಮಿಷ. ಈ ಭಾಗದ ನೌಕರರಿಗೆ ಬೇಗ ಮುಂಬಡ್ತಿ ಆಗ್ತಾ ಇದೆ ಬಹಳಷ್ಟು ಇಲಾಖೆಯಲ್ಲಿ. ಇವೆಲ್ಲ ಆಗೋದ್ರಿಂದ ಸ್ವಲ್ಪ ಹೊಟ್ಟೆ ಕಿಚ್ಚ ಆಗ್ತದೆ ಆ ಭಾಗದವರು. ಪಾಪ ಆಗೋದಿಲ್ಲ, ನೀವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹೀಗಾಗಿ ಅವ್ರ ಹೊಟ್ಟೆ ಕಿಚ್ಚಿನಿಂದ ಇವತ್ತೇನು ನಮ್ದು ಕಸ್ಕೊಳ್ತಾ ಇದ್ದಾರೆ, ಇವರು ನಮ್ಮ ಮುಂಬಡ್ತಿ ಕಸ್ಕೊಳ್ತಾ ಇದ್ದಾರೆ, ನಮ್ಮ ಮೆಡಿಕಲ್ ಸೀಟ್ ಕಸ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲಕ್ಕಿಂತ ಹೆಚ್ಚಿನ ಕಾರಣ ಮುಂಬಡ್ತಿನೇ ಇದೆ ನಿಮ್ಗೆ ಹೇಳ್ಬೇಕು ಅಂದ್ರೆ. ಮತ್ತೆ 8% ನಾವೇನು ಈಗ ಸರ್ಕಾರಿ ನೌಕರಲ್ಲಿ ಮೀಸಲಾತಿ ಕೊಡ್ಬೇಕಂತಿದ್ದೀವಿ, ಅದು ಇದೆ. ಅದಕ್ಕಾಗಿ ಅವರು ಒಂದು ಸಂಘ ಮಾಡಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆದರೆ ಒಂದು ಮಾತು ಹೇಳಿಕೆ ಬಯಸ್ತಾ ಇದ್ದೇನೆ, ಇದು ಸಂವಿಧಾನ ಅನುಚ್ಛೇದ 371 ನಮ್ಮ ಕೂಸಿದೆ. ನಮ್ಮ ಸರ್ಕಾರ ಯಾವುದೇ ಸರ್ಕಾರ ಇರಲಿ, ನಮ್ಮ ಸರ್ಕಾರ ಇದೆ ಈಗಲಂತೂ ಇದ್ರೆ ಇದಕ್ಕೆ ಯಾವುದೇ ರೀತಿಯಲ್ಲಿ ಯಾರು ಬಂದ್ರು, ಯಾವುದೇ ಶಕ್ತಿ ಬಂದ್ರು 371 ಜೆಯಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಹೇಳಿಕೆ ಬರ್ತದೆ. ನೀವು ಯಾರು ಆತಂಕ ಪಡುವಂತದ್ದು ಅವಶ್ಯಕತೆ ಇಲ್ಲ. ನಾವಿದ್ದೀವಿ, ನಾವು ಹೋರಾಟ ಮಾಡ್ತೀವಿ, ಸಚಿವ ಸಂಪುಟದಲ್ಲಿ ಮಾಡ್ತೀವಿ, ವಿಧಾನಸಭೆಯಲ್ಲಿ ಮಾಡ್ತೀವಿ, ನಿಮ್ ಜೊತೆಯಲ್ಲಿ ಮಾಡ್ತೀವಿ. ಅಂತ ಪ್ರಸಂಗ ಇನ್ನೂ ಬಂದಿಲ್ಲ. ಇದು ಬದಲಾವಣೆ ಆಗುವಂತ ಸಮಯನೂ ಬಂದಿಲ್ಲ, ಪ್ರಸಂಗನೂ ಬಂದಿಲ್ಲ, ಇದು ಆಗೋದೇ ಇಲ್ಲ, ಶತಸಿದ್ಧ. ಆದ್ರೂ ನಮ್ಮವ್ರಿಗೆ ಜಾಗೃತಿ ಸಿಗಬೇಕು ಅಂತ ಹೇಳಿ, ಈ ಜಾಗೃತಿ ಸಿಗಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ನಮ್ಮೆಲ್ಲ ಹೋರಾಟಗಾರರು ಮುನ್ನೆಚ್ಚರಿಕೆಯಿಂದ ನಿಮ್ಮೆಲ್ಲರಿಗೆ ಇಲ್ಲಿ ಆಹ್ವಾನ ಮಾಡಿದ್ದಾರೆ. ಈಶ್ವರ್ ಖಂಡ್ರೆ ಸಾಹೇಬರು ಮತ್ತೆ ನಮ್ದು ಸರ್ಕಾರದ ಕಡೆಯಿಂದ ಬಂದಿದ್ದಾರೆ. ಇಲ್ಲಿ ನಮ್ಗೊಂದು ಆನೆ ಬಲ ಬಂದಂಗೆ ಬಂದಿದೆ ನಮ್ದು ಇವತ್ತು ನಮ್ಮ ಹೋರಾಟಕ್ಕೆ. ಇದು ಏನಾಗಿದೆ ಅಂದ್ರೆ, ಹಸಿರು ಪ್ರತಿಷ್ಠಾನ ಅವರು ಬೆಂಗಳೂರಲ್ಲಿ ಒಂದು ಪ್ರೊಸೆಷನ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ ಅಂದ್ರೆ, ಈ ಕಡೆ 7 ಜಿಲ್ಲೆಗಳಿಗೆ ಎಲ್ಲ ಸವಲತ್ತು ಅವ್ರಿಗೆ ಸಿಗ್ತಾ ಇದೆ ಅಂತ. ಏನು ಸವಲತ್ತು ಸಿಗ್ತಾ ಇಲ್ಲ, ಬರೀ 8% ಸವಲತ್ತು ಸಿಗ್ತಾ ಇದೆ. ಆದ್ರೆ ನಾವು ಸ್ವಲ್ಪ ಈಗ ಮೆಡಿಕಲ್ ಸೀಟ್ಸು, ಇಂಜಿನಿಯರಿಂಗ್ ಸೀಟ್ಸು ಮತ್ತೆ ಜಾಬ್ಸ್ ಎಲ್ಲ ಬರ್ತಾ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟಿದೆ. ಬೇರೆ ಏನೂ ಇಲ್ಲ, ಹೊಟ್ಟೆ ಕಿಚ್ಚು ಬಂದ್ಬಿಟ್ಟು ನಾವು ಎಲ್ಲಿ ಫಾರ್ವರ್ಡ್ ಆಗ್ತೀವೋ ಅಂತ ಹೇಳಿ. ಅವ್ರು ಎಷ್ಟು ಫಾರ್ವರ್ಡ್ ಆಗಿದ್ದಾರೆ, ಏನಾಗಿದೆ ಯಾವತ್ತೂ ಏನೂ ಕೇಳಿಲ್ಲ. ನಾವು ಸ್ವಲ್ಪ ಮುಂದೆ ಬರ್ತಾ ಇದ್ರೆ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟಿದೆ. ಇದಕ್ಕೋಸ್ಕರ ನಾವು ಇವತ್ತು ಅವ್ರಿಗೊಂದು ಸಂದೇಶ ಕಳಿಸ್ತಾ ಇದ್ದೀವಿ. ನೀವೇನಾದ್ರೂ 371 ಆರ್ಟಿಕಲ್ ಟಚ್ ಮಾಡಿದ್ರೆ ಇದು ಸಾಂಕೇತಿಕ ಇದೆ, ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ಅಂತ ಹೇಳಿ. ನಮ್ದು ಕಲ್ಯಾಣ ಕರ್ನಾಟಕದಲ್ಲಿ 5,000 ಕೋಟಿ ಬಜೆಟ್ ಬಂದ್ರೆ ಅದರಲ್ಲಿ 25% ನಿಮ್ಗೆ ಎಜುಕೇಶನ್ಗೋಸ್ಕರ ಇದೆ. ಇದು ಎಲ್ಲಕ್ಕಿಂತ ಅವ್ರಿಗೆ ಹೊಟ್ಟೆ ಕಿಚ್ಚು ಬೀಳ್ತಾ ಇದೆ ಅನಿಸ್ತಾ ಇದೆ ನಮ್ಗೆ. ಇದಕ್ಕೆ ನಾವು ಯಾವತ್ತೂ ಆಸ್ಪದ ಬಿಡಲ್ಲ ಅವ್ರಿಗೆ ಏನು ಮಾಡಕ್ಕೆ. ನಮ್ದು KH ಪಾಟೀಲ್ ಮೊನ್ನೆ ಒಂದು 19 ಜಾಬ್ಗಳು ಸ್ಟೇಟ್ ಮೆರಿಟಲ್ಲಿ ಸಿಕ್ಕಿದ್ದು. ಆ ಸ್ಟೇಟ್ ಅಲ್ಲಿ ಮೆರಿಟಲ್ಲಿ ಸಿಕ್ಕಾಗ ಅದಕ್ಕೆ ಪೌಡ್ರಿ ಅಂತ ಹೇಳಿ ಕೊಟ್ಟಿದ್ರು. ಅದೇನೋ ಬೈ ಮಿಸ್ಟೇಕ್ ಆಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಬಟ್ ಅದಕ್ಕೋಸ್ಕರ ನಮ್ಮ HK ಸೊಸೈಟಿ ಅಧ್ಯಕ್ಷರು ಇಮಿಡಿಯೇಟ್ ಆಗಿ ಪ್ರತಿರೋಧ ತೋರಿಸಿದ್ದಾರೆ. ಅವರಿಗೂ ಧನ್ಯವಾದ ಹೇಳ್ತೀನಿ. ಕಾವೇರಿದು ಇಷ್ಟೊತ್ತನ ಎಲ್ಲರೂ ಹೇಳಿದ್ರು, ಕಾವೇರಿದಲ್ಲಿ ಏನೇ ಸ್ಟ್ರೈಕ್ ನಡೀತಾ ಇದ್ರೆ ಕಾವೇರಿ ನಮ್ದು ಅಂತ ನಾವು ಇಲ್ಲೆಲ್ಲ ಬಂದ್ ಮಾಡಿ ಹೋರಾಟ ಮಾಡ್ತೀವಿ. ಬಟ್ ಅವರಿಗೆ ಆ ಕಡೆನೂ ಕೇಳಿದ್ರೆ ಕಾರಂಜ ಡ್ಯಾಮ್ ಎಲ್ಲಿದೆ ಅಂದ್ರೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅಂತ ನಾವು ಆ ತರ ಇರೋದು. 371J ಇದು ಸಾಂಕೇತಿಕ ಇದೆ. ನೀವೇನಾದ್ರೂ ಟಚ್ ಮಾಡಿದ್ರೆ ಇಲ್ಲಿಂದ 7 ಜಿಲ್ಲೆಯಲ್ಲಿ ಬಂದ್ ಮಾಡಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಇಲ್ಲಿ ಬಸವಾದಿ ಚಂದ್ರ ನಾಡು ನಮ್ದಾಗಿದೆ. ಹೇಗೆ ನಾವೆಲ್ಲ ಶಾಂತಿ ಪ್ರಿಯ ಇದ್ದೀವಿ, ನಾವೆಲ್ಲ ಮಲಗಿದ್ರೆ ಕುಂಭಕರ್ಣ ಇದ್ದೀವಿ, ಆದ್ರೆ ಎದ್ರೆ ನಾವೆಲ್ಲರೂ ವೀರಭದ್ರ ಆಗ್ತೀವಿ. ಆದ್ರೆ ಕುಳಿದವರೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ, ಇದು ಸಾಮಾನ್ಯ ನೆಲ ಅಲ್ಲ, ಇದು ಅನೇಕ ಪುಣ್ಯ ಪುರುಷರ ಧಾರ್ಮಿಕ ಕ್ಷೇತ್ರ. ಇದು ಬೀದರ್ ಜಿಲ್ಲೆಯಾಗಿದೆ. ಆ ಭಾಗದವರಿಗೆ ಮತ್ತೊಂದು ಸಲ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. 371 ಇದ್ರ ಜೊತೆಗೆ ನೀವೇನಾದ್ರೂ ಬಂದ್ರೆ
ನಿಮಗೆ ನೆಟ್ಟಗಿರಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಾವು ಈ ದೇಶಕ್ಕೆ ಮುಡಿಸ್ಬೇಕಾಗಿದೆ. ನಮ್ಮ ಸಂವಿಧಾನದ ತಂಟೆಗೆ ನೀವೇನಾದ್ರೂ ಬಂದ್ರೆ ಇದು ಹುಷಾರಿರಲ್ಲ ಅಂತಕ್ಕಂಥ ಮಾತನ್ನು ಹೇಳಬೇಕಾಗಿದೆ. ಯಾಕಂದ್ರೆ ಸಂವಿಧಾನದ ಮೂಲಕ ನಾವು 371 ಪಡೆದುಕೊಂಡಿದ್ದೀವಿ. ಅದಕ್ಕೆ ನಮ್ಮ ತಂಟೆಗೆ ದ್ವೇಷ ಅಸೂಯೆಗಳನ್ನು ಬಿಟ್ಟುಬಿಡಿ. ನಾವೆಲ್ಲ ಕನ್ನಡ ಪ್ರೀತಿಯಿಂದ ಬಾಳೋಣ. ಬೇಕಾದ್ರೆ ನೀವು 371 ಅಲ್ಲ 372 ಕೇಳ್ಕೊರಿ. ಆದ್ರೆ ನಮಗೇನಾರ ಈ 371 ರದ್ದು ಮಾಡ್ರಿ, ಇದನ್ನು ಬಂದ್ ಮಾಡ್ರಿ ಅಂತಕ್ಕಂಥ ಮಾತನ್ನು ತರಬೇಡ್ರಿ. ಅಣ್ಣ ವೇದಿಕೆ ಎಲ್ಲ ಗಣ್ಯರಿದ್ದಾರೆ. ನಾವು ಇಡೀ ರಾಜಕೀಯ ಪ್ರತಿನಿಧಿಗಳಿಗೂ ಒಂದ್ಸಲ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಇದು ಹೋರಾಟ ಅವರೆಲ್ಲ ನಿಂತು ಮಾಡಬೇಕಾಗಿದೆ. ಈ ಹೋರಾಟ ಸುಮ್ಮನೆ ಸಿಕ್ಕಿಲ್ಲ. 25 ವರ್ಷಗಳ ಎಲ್ಲರ ಪರಿಶ್ರಮದಿಂದ ಈ 371 ಸಿಕ್ಕಿದೆ. ಇದು ಉಳಿಸ್ಕೊಳ್ಳುವಂತ ಕೆಲಸ ನಮ್ಗೆ ಗೊತ್ತಿದೆ. ಆ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಯಾರಿಗೂ ಟೀಕೆ ಮಾಡೋದಿಲ್ಲ. ನಮ್ಮ ಸರಿ ಬಂದ್ರೆ ನಾವು ಬಿಡೋದಿಲ್ಲ. ಆದ್ದರಿಂದ ಬೆಂಗಳೂರಿನಲ್ಲಿರ್ತಕ್ಕಂಥ ಹಸಿರು ಪ್ರತಿಷ್ಠಾನದ ಮುಖ್ಯರೇ ದಯವಿಟ್ಟು ಕಲ್ಯಾಣ ಕರ್ನಾಟಕ ಜನರನ್ನು ಕೆಣಕಬೇಡಿ. ನಾವು ಶಾಂತಿ ಪ್ರಿಯರು. ನಾವು ಇಡೀ ಕರ್ನಾಟಕ ಒಂದಿರಬೇಕು. ಕರ್ನಾಟಕದ ಜನರು ಏನಪ್ಪ ಅಂದ್ರೆ ಒಂದಾಗಬೇಕು. ಎಲ್ಲರೂ ಅಭಿವೃದ್ಧಿ ಆಗಂತ ಕನಸ್ಕೊಂಡಂತ ನಾಡು ಕಲ್ಯಾಣ ಕರ್ನಾಟಕ. ಬಸವಣ್ಣನ ಕ್ರಾಂತಿ ಭೂಮಿ ಕರ್ನಾಟಕ. ನಮಗೆ ನಾವು ನಮಗೆ ದೂರ ಕೂತೀರಿ, ನೀವು ನಮ್ಮ ಬಗ್ಗೆ ಅಪಸ್ವರ ಎತ್ತೀರಿ. ಆದ್ದರಿಂದ ನಾವು ಇವತ್ತು ಎಲ್ಲ ಇರ್ತಕ್ಕಂಥ ಸಚಿವರನ್ನು, ಶಾಸಕರನ್ನು, ಸಂಸದರನ್ನು ಎಲ್ಲರನ್ನು ಸಂಪರ್ಕ ಮಾಡಿದ್ವಿ ನಾವು. ಮತ್ತು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಎಲ್ಲ ಪಕ್ಷದವರು ಬಂದಿದ್ದಾರೆ, ಎಲ್ಲ ಸಂಘಟನೆ ಪ್ರಮುಖರು ಬಂದಿದ್ದಾರೆ. ಇದು ಪ್ರಾರಂಭದ ಹಂತ. ಈಗ ನಮ್ಮ ಸಂಚಾಲಕರು ಹೇಳಿದ್ರೆ ಇದು ಒಂದು ಟೇಲರ್ ಅಲ್ಲ, ಇದು ಒಂದು ಛಲಕದ. ಮುಂದೆ ನಾವು ಸುಮ್ಮ ಇರ್ತೀವಿ, ಹೇಳ್ತೀವಲ್ಲ, ನಾವು ಸುಮ್ಮ ಮಲ್ಕೊಂಡು ನಾವು ಕುಂತ್ಕೊಂಡಪ್ಪ ಕುಂತೀವಿ. ಅದ್ರ ಸಲಕ್ಕೆ 1.5 ವರ್ಷ ಲೇಟ್ ಮಾಡಿ ನಮ್ಗೆ ಸ್ವಾಗತ ಸಿಕ್ಕಲ್ಲ. ನಮ್ದು ವೀರಭದ್ರನ ಅವತಾರ ಇದೆ, ನೆನ್ಪಿಟ್ಕೋರಿ. ಕರ್ನಾಟಕದ ಬೆಂಗಳೂರಿನ ರಾಜಧಾನಿ ಇದ್ರೂ ಕೂಡ ನಾವು ಶಾಂತಿಯಿಂದ ಕುಂತೀವಿ. ನಾವು ರಾಜಧಾನಿ ಕಲಬುರಗಿ ಮಾಡಿ ಅಂತ ಹೇಳಿಲ್ಲ. ನಮ್ಮ ರಾಜಧಾನಿ ಮೈಸೂರು ಇದ್ರು ಕೂಡ ನಾವು ಜೊತೆ ಇದ್ದೀವಿ. ನಮ್ಗೊಂದು ಮಕ್ಕಳಿಗೆ ಮೆಡಿಕಲ್ ಸೀಟ್ ಕೊಟ್ಟರೆ ನಿಮ್ಗೆ ತೊಂದರೆ ಆಗ್ತಾ ಇದೆನಾ? ಯಾವ ಹಸಿರು ಕ್ರಾಂತಿ ಅದೇ ಅರ್ಥ ಆಗ್ತಾ ಇಲ್ಲ. ಏನೋ 2 ಭಾಗ ನಡೆಸ್ತಾ ಇದ್ದಾರೆ. ಇದು ಆಗ ಕೊಡಲ್ಲ ನಾವು. ಮತ್ತೆ ಇದು ಏನ್ ದ್ವೇಷ ಅವ್ರು ತೋರಿಸ್ತಾ ಇದ್ದಾರೆ ನಮ್ಗೆ, ಇದು ವಿಷ ತರ ಕಾಣಿಸ್ತಾ ಇದೆ. ಕಾವೇರಿ ನಮ್ಮ ತಾಯಿ ಅಂತ ನಾವು ಇನ್ನೂ ನಡ್ಕೋತಾ ಹೋಗ್ತೀವಿ, ಮುಂದೆನೂ ನಡ್ಸ್ಕೊಂಡು ಹೋಗ್ತೀವಿ. ಅಲ್ಲೂ 1 ಇಂಚು ನೀರು ಕಡಿಮೆ ಆದ್ರೆ ನಾವು ಇಲ್ಲಿ ಹೋರಾಟ ಆಡ್ತೀವಿ. ಕಲ್ಯಾಣ ಕರ್ನಾಟಕದಿಂದ ಬೀದರಿಂದ ಮೊದಲಾಗಿ ಹೋರಾಡ್ತೀವಿ. ಅದು ಅವ್ರಿಗೆ ಅಷ್ಟು ಅಭಿಪ್ರಾಯ ಇರಬೇಕು. ಇಲ್ಲಿ ಕಾರಂಜ ಡ್ಯಾಮ್ ಇದೆ, ಇಲ್ಲೇನಾದ್ರೂ ಆದ್ರೆ ಅವ್ರು ಬರ್ತಾರ, ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಆದ್ರೂ ಇದೆನಾ, ಇದು ಅವ್ರಿಗೆ ಇದು ಮಾತು ತಿಳಿಬೇಕು. ಮತ್ತೆ ಇನ್ನೊಂದು ಮಾತು, 371J 371J ಅಲ್ಲಿ ಸೆಕ್ಷನ್ 13th ಪ್ಯಾರಾಗ್ರಾಫ್ ಅಲ್ಲಿ ನಮ್ಮ ರಾಜ್ಯಪಾಲರು ಮತ್ತೆ ನ್ಯಾಯಮೂರ್ತಿ ಅವರೆಲ್ಲ ವರದಿ ಕೊಟ್ಟು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮಂಜೂರಿ ಸಿಕ್ಕಿದೆ. ಯಾರಾದ್ರೂ ಇವ್ರು ಮೂರ್ಖರಿದ್ದಾರ ಎಲ್ಲರೂ ನಮ್ಗೆ ಈ ತರ ಮಂಜೂರಿ ಕೊಡಕ್ಕೆ? ಏನ್ ಗೊತ್ತಾಗಲ್ವಾ ಯಾರಿಗೂ ಇದು ಹಿಂದುಳಿದ ಪ್ರದೇಶ ಅಂತ? ನಮ್ದೆಲ್ಲ ರಾಜಧಾನಿ ಮೊದ್ಲಾಗ ಹೈದರಾಬಾದ್ ಇತ್ತು, ಅಲ್ಲಿಂದ ಮೈಸೂರು ಆಯ್ತು. ಎಷ್ಟೊಂದು ಪ್ರಾಮಿಸಸ್ ಗಳ ಮಾಡಿದ್ರು, ಏನೂ ಆಗಿಲ್ಲ. ಎಲ್ಲರಿಗೂ ಅನಿಸ್ತಾ ಇರ್ಬೇಕು 10 ವರ್ಷದಿಂದ ಇಂಪ್ಲಿಮೆಂಟೇಷನ್ ಆಗಿದೆ, ಎಲ್ಲ ನಡೀತಾ ಇದೆ. ಬನ್ನಿ ನೀವು ರೈತರು ಕೇಳಿ, ಗೊತ್ತಾಗುತ್ತೆ ಏನಾಗಿದೆ. 1% ಆದ್ರೂ ಜಾಬ್ಸ್ ಆಗಿದೆನಾ ನೀವು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಮತ್ ಯಾರ್ದು ಹಸಿರು ಕ್ರಾಂತಿ? 4-5 ಜನ ಸೇರ್ಬಿಟ್ಟು ಆರ್ಗನೈಸೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನಿಮ್ಗೆ ಇಷ್ಟ ಆದ್ರೂ ಧೈರ್ಯ ಇದೆನಾ? ಬನ್ನಿ, ಎಲ್ಲಾ ರಿಸರ್ವೇಶನ್ಸ್ ಅನ್ನು ತೆಗೆದು ವಿಚಾರಿಸಿ. ನಮ್ ಕಲ್ಯಾಣ ಕರ್ನಾಟಕ ಏನಕ್ಕೆ ಎಲ್ಲಾ ರಿಸರ್ವೇಶನ್ಸ್ ಅನ್ನು ತೆಗೆಕ್ ನೋಡಿ ಅಲ್ವಾ? ಇದು ಒಂದೇ ಅನ್ಕೊಂಡ್ ಬಂದಿದ್ದೀರಾ. ಮತ್ತೆ ನಿಮ್ 24 ಕ್ಷೇತ್ರಗಳಿಗೆ ನಾನು ಹೇಳ್ತಾ ಇರೋ ಬರೀ ಕ್ರಾಂತಿಕಾರಿಗಳಿಗೆ ಮಾತ್ರ 24 ಜಿಲ್ಲೆಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಇದ್ದಾರೆ. ನಮ್ 7 ಜಿಲ್ಲೆಗೆ ಏನ್ ಅನ್ಯಾಯ ಆಗ್ತಾ ಇದೆ ಅದು ನೋಡಲ್ವಾ ನೀವೆಲ್ಲ? कल्याण कर्नाटक के तरफ अगर जरा सी भी ये नजर डालेंगे तो हम ईंट से ईंट बजा के रख देंगे, हम अपना हक लेके रहेंगे। इसके लिए हम हमेशा तैयार रहेंगे। हमको हमारा हक मिला है, कोई हमारे को दान नहीं दे रहा, कोई हमारे को सपोर्ट नहीं कर रहा है। ये हमारा हक है, ये दस्तूर का हक है। हमारे संविधान के जरिए हम हक ये लिए हैं और हम इसको हक की तरफ कोई भी जरा नजर उठाएंगे तो हम उनको नहीं बख्शेंगे। हमारे नौजवान पूरे के पूरे इसके लिए तैयार हैं और किसी भी लम्हा, किसी भी मोमेंट एजुकेशन के लिए हम तैयार रहेंगे। और हमारे सारे जिम्मेदारों का हमारे स्वामी जी हजरात हैं यहाँ पर, इन सब का जो है आपको तमाम को सपोर्ट रहेगा। एक सचिवालय ಆಗಬೇಕು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ, ಮತ್ತು ಪ್ರತ್ಯೇಕ ಟ್ರಿಬ್ಯುನಲ್ ಆಗಬೇಕು. ಕಲ್ಯಾಣ ಕರ್ನಾಟಕ 371 ಕಲಂ
ವ್ಯಾಜ್ಯವಳ್ಳಿ ವಾರ್ಡಿಗೆ. ಆಮೇಲೆ 371ನೇ ಕಲಂ ಪ್ರಕಾರ ಏನು ಹೇಳ್ತದಂದ್ರ, ನೀವು ಕಾವ್ಯಕ್ಕಾಗಿ ನೀವೇನಪ್ಪ ಅಂದ್ರೆ ತಾತ್ಕಾಲಿಕ ನೇಮಕಾತಿ ಮಾಡ್ಕೊಂಡ್ರು ನಿಮ್ಗೆ ಏನಪ್ಪ ಅಂದ್ರೆ ಮೀಸಲಾತಿ ನಿಯಮ ಪಾಲಿಸ್ಬೇಕಂತ. ಈ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮೇಡಮ್ ಚಂದ್ ಶೆಟ್ಟಿ ಅವರಾಗ್ಲಿ, ಗೋಖಲೆಯವರಾಗ್ಲಿ, ಅದೇ ರೀತಿಯಾಗಿ ಜಲಾಲಿ ಸಾಹೇಬರಾಗ್ಲಿ, ನಮ್ಮ ವಾಲಿಯವರಾಗ್ಲಿ ಎಲ್ಲರೂ ಕೂಡಿ ಮೆಮೊರಂ ಮಾಡಿದಾರ. ಅವರೆಲ್ಲರೂ ಕೂಡಿ ಮೆಮೊರಂನಲ್ಲಿ ಹೇಳ್ತಾರ. ಅದಕ್ಕೆ ವಿದ್ಯಾರ್ಥಿಗಳೇ ಮತ್ತೊಂದು ಸಾರಿ ಜೈಗೊಳಿಸ್ಬಿಡ್ತೀವಿ. ನೇತೃತ್ವದಲ್ಲಿ ಆರ್ಟಿಕಲ್ 371J 10 ವರ್ಷಗಳ ಹಿಂದೆ ನಮಗೆ ದೊರಕಿದೆ. ಸ್ವತಂತ್ರವಾಗಿ 75 ವರ್ಷಗಳ ನಂತರ 10 ವರ್ಷದ ಸಿಕ್ಕಿದಂತ ಈ ನಮಗೆ ಆರ್ಟಿಕಲ್ 371J ನಮ್ಮ ವಿದ್ಯಾರ್ಥಿಗೆ ಸ್ವಲ್ಪ ಅಲ್ಪ ನಮಗೆ ಸಿಗ್ತಾ ಇದೆ. ಅದನ್ನು ನಮ್ಮ ಹಸಿರು ಕ್ರಾಂತಿಯವರು ಬಹಳ ಅಚ್ಚುಕಟ್ಟಾಗಿ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ 6 ಕೋಟಿ ಜನಸಂಖ್ಯೆ ಇರುವ 24 ಜಿಲ್ಲೆ ಹೊರತು ನಾವು ಬರೀ 7 ಜಿಲ್ಲೆ ಕಣ್ಣಿಗೆ ಕಾಣಿಸ್ತಾ ಇದ್ದೇವೆ. ನಾವು ಕೇವಲ 7-8% ನಾವು ಜಾಸ್ತಿ ನೌಕರಿ ಇರ್ಬೋದು ಅಥವಾ ವಿದ್ಯಾರ್ಥಿ ನಾವು ಏನು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ತಗೊಳ್ತಾ ಇದ್ದೇವೆ. ಅವರಿಗೆ ಅವ್ರ ಮೇಲೆ ಕಂಡು ಬಿದ್ದಿದೆ. ನಮ್ಮ ಈ ಆರ್ಟಿಕಲ್ 371 ನಮ್ಮ ಸಮಾನತೆಗಾಗಿ ನಮ್ಮ ಇದಕ್ಕಾಗಿ ಮಾಡಿದಂತ ಈ ನಮ್ಮ ಆಗಿನ ಪಾರ್ಲಿಮೆಂಟ್ ಸಂವಿಧಾನ ಕೊಟ್ಟಿದಂತ ಸಂದರ್ಭದಲ್ಲಿ ಇದು ಹಕ್ಕಿದೆ, ಹಕ್ಕು. ಆ ಹಕ್ಕಿಗಾಗಿ ನಾವೇನು ಜನಾಂದೋಲನವನ್ನ ಮಾಡ್ತಾ ಇದ್ದೀವಲ್ಲ, ಅದಕ್ಕೆಲ್ಲ ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಅದಕ್ಕೆ ನಮಗೆಲ್ಲ ಧೈರ್ಯ ಹೇಳಿದ್ದಾರೆ, ರಕ್ಷಣೆ ಕೊಡ್ತೀವಿ ಅನ್ನುವಂತ ಹೇಳಿದ್ದಾರೆ. ಅದನ್ನ ನಮ್ಮಲ್ಲಿ 2 ತತ್ವ ಇದೆ. ಒಂದು ವಿನಯದಿಂದ ಕೇಳೋದು, ವಿನಯದಿಂದ ಮಣಿದೇ ಇದ್ದಾಗ ಗಣಾಚಾರ ಅಂತ ಒಂದಿದೆ. ಗಣಾಚಾರ ತತ್ವ ಇದೆ. ಗಣಾಚಾರದ ಮೊದಲು ಹಾಲು ಕುಡಿ ಅಂತೀವಿ, ಕುಡಿದ್ರೆ ಚಲೋ, ಕುಡಿಲಿಲ್ಲ ಅಂದ್ರೆ ಬಡಿಗೆ ನೋಡಂತೀವಿ. ಅದಕ್ಕೆ ಆ 2 ತತ್ವ ನಮ್ಮಲ್ಲದಾವೆ. ಆ ದೃಷ್ಟಿಯಿಂದ ಅದನ್ನು ನಮ್ಮ ಅಲ್ಲೇನು ಕೆಲವು ಸಂಘಟನೆಯವರು ಅದನ್ನ ಏನು ಎಬ್ಬಿಸಿದಾರಲ್ಲ, ಅದಕ್ಕೆ ಅವರಿಗೆ ನಮ್ಮ ಬಸವಣ್ಣವ್ರು ಹೇಳ್ತಾರೆ, ಅವ್ರ ಹೊಟ್ಟೆ ಕಿಚ್ಚು ಅವರಿಗೆ ಮೊದಲು ಸುಡ್ತು, ನಮಗೆ ಸುಡಲ್ಲ, ನೆನ್ಪಿಟ್ಕೋಬೇಕು ಎಲ್ಲರೂ. ಅದಕ್ಕೆ ಅದು ಒಳ್ಳೇದಲ್ಲ. ಇದನ್ನ ಈಗಾಗಲೇ ಎಲ್ಲರೂ ಒಂದು ಅಭಯ ನೀಡಿದ್ದಾರೆ. ಈ ಹೋರಾಟಕ್ಕೆ ನಾವು ಮುಂದೆ ಏನಾದರೂ ಆದರೆ ರಾತ್ರಿ 12 ಗಂಟೆಗಾದರೂ ನಾವೆಲ್ಲ ಮಠಾಧೀಶರು ಸಿದ್ಧರಿದ್ದೀವಿ ಈ ಹೋರಾಟಕ್ಕಂತ ಹೇಳಿ. ಎಲ್ಲರಿಗೂ ನಮಸ್ಕಾರಗಳು. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಬೀದರ್ದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ನೀಡಿದ ಮನವಿಯನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ಇವತ್ತು ರವಾನಿಸುತ್ತೇವೆ. ಇದುವರೆಗೆ ತಾವು ಶಾಂತ ರೀತಿಯಿಂದ ಸೇರಿ ಶಾಂತ ರೀತಿಯಿಂದ ತಾವು ಮೆಮೊರಂಡಮ್ ಅನ್ನು ಸಲ್ಲಿಸಿದ್ದಕ್ಕೆ ಜಿಲ್ಲಾಡಳಿತ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಕೃಷಿಕ ಸಮಾಜ ಸರ್ಕಾರ ಮತ್ತು ರೈತರ ನಡುವೆ ಸಂಪರ್ಕ ಸೇತುವೆ ಆಗಿ ಕೆಲಸ ಮಾಡುತ್ತಿರುವುದು ಅಭಿನಂದನೀಯ ಎಂದು ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ತಿಳಿಸಿದ್ದಾರೆ. ಅವರು ಶನಿವಾರ ಬೀದರ್ ನಗರದಲ್ಲಿ ಜಿಲ್ಲಾ ಕೃಷಿಕ ಸಮಾಜದ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರ ಬೌದ್ಧಿಕ ಸಾಮರ್ಥ್ಯ ಅಭಿವೃದ್ಧಿಗಾಗಿ ವಿವಿಧ ಚಟುವಟಿಕೆ ನಡೆಸುತ್ತಿದ್ದು ಇನ್ನಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡಲಿ ಎಂದು ಹಾರೈಸಿದರು. ಕೃಷಿಕ ಸಮಾಜ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಉತ್ತಮ ಕೆಲಸ ಮಾಡುತ್ತಿದೆ. ರಾಜ್ಯ ಸರ್ಕಾರವು ಇದಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದೆ. ರಾಜ್ಯದಲ್ಲಿ ಜಿಲ್ಲಾ ಕೃಷಿಕ ಸಮಾಜದ ಕಟ್ಟಡ ನಿರ್ಮಾಣಕ್ಕೆ 5.54 ಕೋಟಿ ರೂಪಾಯಿ, ತಾಲೂಕು ಕಟ್ಟಡಗಳಿಗೆ 8.14 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದು ಕೃಷಿ ಸಚಿವರು ಹೇಳಿದರು. ಜಗತ್ತಿನ ಆಹಾರ ಕೊರತೆ ನೀಗಿಸಲು ರೈತರು ದುಡಿಯುತ್ತಿದ್ದು ಅವರ ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ಸಿಗಬೇಕು, ವೈಜ್ಞಾನಿಕ ಬೆಲೆ ನಿಗದಿಯಾಗಬೇಕು. ರೈತರ ಹಿತಕ್ಕಾಗಿ 5 ಲಕ್ಷದವರೆಗೆ ಬಡ್ಡಿರಹಿತ ಸಾಲ, ಹಾಲಿಗೆ ಪ್ರತಿ ಲೀಟರ್ 5 ರೂಪಾಯಿ ಸಬ್ಸಿಡಿ ನೀಡಲಾಗುತ್ತಿದೆ. ನಾವು ನೀಡಿದ ಗ್ಯಾರಂಟಿ ಯೋಜನೆಗಳೆಲ್ಲವನ್ನ 1 ವರ್ಷದೊಳಗೆ ಈಡೇರಿಸಿ ನುಡಿದಂತೆ ನಡೆದಿದ್ದೇವೆ ಎಂದು ಹೇಳಿದರು. ಈ ವರ್ಷವೂ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕೃಷಿ ಭಾಗ್ಯ ಬೀದರ್ ಸೇರಿದಂತೆ ರಾಜ್ಯಾದ್ಯಂತ ವಿಸ್ತರಣೆಯಾಗಲಿದೆ ಎಂದು ಅವರು ರಾಜ್ಯದಲ್ಲಿ ಬಿತ್ತನೆ ಬೀಜ ರಸಗೊಬ್ಬರಕ್ಕೆ ಯಾವುದೇ ಕೊರತೆ ಇಲ್ಲದಂತೆ ನಿಭಾಯಿಸಲಾಗುತ್ತಿದೆ ಎಂದರು. ಬೀದರ್ ಜಿಲ್ಲಾ ಉಸ್ತುವಾರಿ ಹಾಗೂ ಅರಣ್ಯ ಜೈವಿಕ ಮತ್ತು ಪರಿಸರ ಖಾತೆ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ, ಕೃಷಿಕರು ಅನ್ನದಾತರು, ಅವರಿಗೆ ಎಷ್ಟು ಕಾರ್ಯಕ್ರಮ ಕೊಟ್ಟರೂ ಕಡಿಮೆ ಇದೆ. ನಮ್ಮದು ರೈತಪರ ಸರ್ಕಾರ ಇರುವುದರಿಂದ ರೈತರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಜಿಲ್ಲಾ ಕೃಷಿಕ ಸಮಾಜದ ಕಟ್ಟಡ ಉದ್ಘಾಟನೆ ಮಾಡುತ್ತಿರುವುದಕ್ಕೆ ತುಂಬ ಸಂತೋಷವಾಗುತ್ತಿದೆ. ಕೃಷಿ ಸಮಾಜದಿಂದ ಉತ್ತಮ ಕೆಲಸ ಕಾರ್ಯಗಳು ನಡೆಯುತ್ತಿವೆ ಎಂದು ಹೇಳಿದರು.
ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಇಂದು ರೈತರ ಸಮಸ್ಯೆಗಳ ಕುರಿತು ಕೃಷಿ ಸಚಿವರೊಂದಿಗೆ ಸಭೆ ಮಾಡಲಾಗಿದೆ. ಇದರಲ್ಲಿ ಸುಮಾರು ರೈತರ ವಿಷಯಗಳ ಕುರಿತು ಚರ್ಚೆಗಳನ್ನು ಮಾಡಲಾಯಿತು. ನಮ್ಮದು ರೈತಪರ ಸರ್ಕಾರ. ನಾನು ಮತ್ತು ಅರಣ್ಯ ಸಚಿವರು ಯಾವಾಗಲೂ ನಿಮ್ಮೊಂದಿಗೆ ಇದ್ದೇವೆ. ಗಾಂಧಿಗಂಜ್, ಮುನಿಂ ಮತ್ತು ಹಮಲ್ ಜನರ ಪರವಾಗಿ ನಾವು ಇದ್ದೇವೆ ಎಂದು ಹೇಳಿದ್ದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ಮಾತನಾಡಿ, ನನ್ನ ಕ್ಷೇತ್ರ ಮನ್ನಾಖೇಳಿಯಲ್ಲಿ BSc ಅಗ್ರಿಕಲ್ಚರ್ ಮಂಜೂರು ಮಾಡಬೇಕು ಮತ್ತು ಸಾವಯವ ಕೃಷಿಗೆ ಒತ್ತು ನೀಡಬೇಕು. ಯಾವ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಬಾರದು, ಸಮಸ್ಯೆಗಳನ್ನು ಎದುರಿಸಬೇಕು ಎಂದು ಹೇಳಿದರು. ಬೀದರ್ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಸಿದ್ದರಾಮಯ್ಯ ಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಇಂದು ಕೃಷಿ ಸಚಿವರ ಅಮೃತ ಹಸ್ತದಿಂದ ಕೃಷಿಕ ಸಮಾಜದ ಕಟ್ಟಡದ ಉದ್ಘಾಟನೆಯಾಗಿದೆ. ತಾಲೂಕು ಮಟ್ಟದಲ್ಲಿ ಬಹಳ ಕಡೆ ಕೃಷಿಕ ಸಮಾಜದ ಕಟ್ಟಡಗಳು ಇಲ್ಲ, ಅವುಗಳಿಗೆ ಜಾಗ ನೀಡಬೇಕೆಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಅಧ್ಯಕ್ಷರಾದ ಸಿ ಪಾಪಣ್ಣ, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಅಧ್ಯಕ್ಷರಾದ ವಿಶ್ವನಾಥ್ ಪಾಟೀಲ್ ಮಾಡ್ಗೋಳ್, ಬೀದರ್ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ರತೀಂದ್ರನಾಥ್ ಸೂಗೂರ್ ಸೇರಿದಂತೆ ಕೃಷಿಕ ಸಮಾಜದ ಎಲ್ಲ ಮತ್ತು ತಾಲೂಕಾ ಮಟ್ಟದ ರೈತ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯದ ಕೃಷಿಕ ಸಮಾಜದಿಂದ 39 ಲಕ್ಷ ನಾವು ಕೊಟ್ಟಿದ್ದೀವಿ. ಈಗ ಅನೇಕ ಜಿಲ್ಲೆಗಳಲ್ಲಿ ಜಿಲ್ಲಾ ಕಟ್ಟಡಕ್ಕೂ 5.5 ಕೋಟಿ ಕೊಟ್ಟಿದ್ದೀವಿ. ರಾಜ್ಯದಲ್ಲೂ 8 ಕೋಟಿ ಕೊಟ್ಟಿದ್ದೀವಿ. ಮತ್ತು ತಾಲೂಕು ಮಟ್ಟದಲ್ಲೂ ಸಹ ಈ ಬೇಡಿಕೆಯನ್ನು ಸಲ್ಲಿಸಿದ್ರು. ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ಕಟ್ಟಲಿಕ್ಕೆ ನಾವು ಹಣವನ್ನು ಬಿಡುಗಡೆ ಮಾಡಿಕೊಡ್ತೀವಿ. ಜೊತೆಗೆ APMCನಲ್ಲೂ ಸಹ ನೀವು ತಗೊಳ್ಳಿಕ್ಕೆ ಅವಕಾಶ ಇದೆ. 50% ರಿಯಾಯಿತಿದೆ. ಆ ಕ್ಷೇತ್ರದ ಶಾಸಕರ ಜೊತೆ ಕೃಷಿಕ ಸಮಾಜದ ಅಧ್ಯಕ್ಷರುಗಳು ಕೂತು ಮಾತನಾಡಿ ಜಾಗವನ್ನು ಪಡ್ಕೊಂಡ್ರೆ ಖಂಡಿತ ನಿಮಗೆ ಕಟ್ಟಡದ ಒಂದು ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ತಯಾರಿದೆ. ಕೃಷಿಕ ಸಮಾಜ ರೈತರ ಜೊತೆಯಲ್ಲಿ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಕೃಷಿಕ ಸಮಾಜ. ಬೀದರ್ದಲ್ಲಿ ಸಾಕಷ್ಟು ಕಾಲೇಜ್ ಇದೆ, ಇಂಜಿನಿಯರಿಂಗ್ ಇದೆ, ಮೆಡಿಕಲ್ ಕಾಲೇಜ್ ಇದೆ. ಮನ್ನೇಖೇಳಿಯಲ್ಲಿ ಹೈವೇ ಅಟ್ಯಾಚ್ ಇರುತ್ತೆ ನಮ್ಮದು, ಹೈದರಾಬಾದ್ ಮುಂಬೈ ರೋಡು. ಅಲ್ಲೊಂದು BSc ಅಗ್ರೇಜಿ ಕಾಲೇಜ್ ಸ್ಯಾಂಕ್ಷನ್ ಮಾಡ್ಬೇಕಂದ್ರೆ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೋತೀನಿ. ಯಾಕಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಲ್ಕಿ ಒಯ್ಬಾರ್ದವ್ರು, ಅದಕ್ಕೆ ಅವ್ರೆ ಮತ್ತೆ ಬಾಲ್ಕಿ ಕೊಡು ಅಂತಾರ. ಹಂಗೆ ಬೇಡ, ಯಾವುದೇ ಪಾರ್ಟಿ ಪಕ್ಷದಲ್ಲಿ ಒಂದು ಆ ಕ್ಷೇತ್ರಕ್ಕೆ ಆ ಜನರಿಗೆ ಬೀದರ್ಗೂ ಸಮೀಪ ಆಗ್ತದ, ಹೈವೇಗೂ ಸಮೀಪ ಅದ. ಅದಕ್ಕೆ ಮನ್ನೇಖೇಳಿಯಲ್ಲಿ BSc ಅಗ್ರಿ ಕಾಲೇಜ್ ಕೊಡ್ಬೇಕು. ಯಾಕಂದ್ರೆ ಕರ್ನಾಟಕದ ಭಾಳ ಕೊನೆ ಜಿಲ್ಲೆ ನಮ್ಮದು. ಮತ್ತೆ ಸಾವಯವ ಕೃಷಿಗೆ ಮೊದಲು ಕಷ್ಟ ಕೊಟ್ಟು ಉತ್ತೇಜನ ಕೊಡ್ತಾ ಇಲ್ಲ. ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿ BS ಯಡಿಯೂರಪ್ಪಾಜಿ 2008ರಿಂದ 2013 ಒಳಗೆ ಒಂದು ಮಿಷಿನ್ ಮಾಡಿ ಸಾಕಷ್ಟು ಅನುದಾನ ಕೂಡ ಕೊಟ್ಟಿದ್ರು. ಅದು ತಮ್ಮಲಿಂದ ನಾವು ಅಪೇಕ್ಷೆ ಪಡ್ತಾರೆ, ರೈತರು ಕೂಡ ಅಪೇಕ್ಷೆ ಪಡ್ತಾರೆ. ಸಾವಯವ ಕೃಷಿ ಕೂಡ ಉತ್ತೇಜನ ಕೊಡಬೇಕು. ಮೀಟಿಂಗ್ನಲ್ಲಿ ನಮ್ಮ ಈಶ್ವರ್ ಖಂಡ್ರೆ ಅವರು, ನಾನು ಮತ್ತೆಲ್ಲ ಆಫೀಸರ್ ಎಸ್ಪೆಷಲಿ ಬೆಂಗಳೂರಿನಿಂದ ಇಲ್ಲಿ ಕರೆಸಿ ರೈತರದ್ದು ಏನೇನು ಸಮಸ್ಯೆ ಇದೆ ಅದು ಸೀರಿಯಸ್ಲಿ ಮೀಟಿಂಗ್ ಆಗಿ ಇಮಿಡಿಯೇಟ್ ಸುಮಾರು ತೀರ್ಮಾನ ಆಗಿದೆ. ರೈತ ಪರವಾಗಿದೆ, ನಮ್ಮ ಸರ್ಕಾರ ರೈತ ಪರವಾಗಿದ್ದಾರೆ, ಮುಖ್ಯಮಂತ್ರಿ ರೈತ ಪರವಾಗಿದ್ದಾರೆ. ತಾವು ಯಾವಾಗಲೂ ನಾನು ಈಶ್ವರ್ ಖಂಡ್ರೆ ಸಾಹೇಬರು ನಮ್ಮ ಇಡೀ ಡಿಸ್ಟಿಕ್ಗೆ 24/7 ನಿಮ್ಮ ಜೊತೆಗೆ ಇದೆವು ಡೆಫಿನೆಟ್ಲಿ. ಮತ್ತು ನಾನು ಅದೇ ರಿಪೀಟ್ ಮಾಡೋದು ಸರಿಯಾಗಿಲ್ಲ, ಯಾಕಂದರೆ ಇದು ಮೀಟಿಂಗ್ ಆಲ್ರೆಡಿ ತಮ್ಮ ಬಗ್ಗೆ 3-4 ತಾಸು ಮೀಟಿಂಗ್ ರಿವ್ಯೂ ಮೀಟಿಂಗ್ನಲ್ಲಿ ಆಗಿದೆ. ಈಗ ಚಲೋ ಸ್ವಾಮಿ ಸಾಹೇಬರು ಸ್ವಂತ ಇಲ್ಲಿ ಬಂದು ಗಾಂಧಿಗಂಜ್ನಲ್ಲಿ ಎಲ್ಲ ಗಾಂಧಿಗಂಜ್ ವ್ಯಾಪಾರ ಅವರು ಇರ್ಬೋದು, ಹಮಾಲ್ ಅವರು ಇರ್ಬೋದು, ಮುನಿಮ್ ಅವರು ಇದ್ರು, ಎಲ್ಲರ ಮುಂದೆ ಅವರು ಮಾತಾಡಿದ್ದಾರೆ. ಮತ್ತು ನಾನು ಯಾವಾಗಲೂ ಗಾಂಧಿಗಂಜ್ ಪರವಾಗಿ, ಮುನಿಮ್ ಪರವಾಗಿ, ಹಮಾಲ್ ಪರವಾಗಿ ನಾನು ಇದ್ದೀನಿ ಅಂತ ಹೇಳಿ ಬೀದರ್ ಜಿಲ್ಲಾ ಕೃಷಿಕ ಸಮಾಜ ಕಟ್ಟಡಕ್ಕೆ ಉದ್ಘಾಟನೆಗೆ ಆಗಮಿಸಿದ ಎನ್ ಚೆಲುವರ ಸ್ವಾಮಿಯವರು ಹಾಗೂ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು, ಸನ್ಮಾನ್ಯ ರಹೀಂ ಖಾನ್ ಅವರು ಇನ್ನೇನು ಬಂದರು. ಇವತ್ತು ಸುಮಾರು ಒಂದು 20 ವರ್ಷದಿಂದ ಕಟ್ಟಡ ಆಗಿತ್ತು. ಆದರೆ ಇವತ್ತಿನ ತನಕ ಕಟ್ಟಡ ಉದ್ಘಾಟನೆ ಆಗಿಲ್ಲ ಕೆಲವು ಕಾರಣಗಳಿಂದ. ಆದರೆ ಇವತ್ತು ಏನೋ ನಾವು ಎಲ್ಲರಿಗೆ ಕನ್ವಿನ್ಸ್ ಮಾಡಿ ಹಿಂಗೆ ಆಗ್ಯದ, ಹಳೆ ಬಿಲ್ಡಿಂಗ್ ಆಗ್ಯದ, ತೋಲ್ ಇದು ಅದ ಅಂತ ಎಲ್ಲರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಸುಮಾರು ಸಲ ಲೆಟ್ರ್ ಕೊಟ್ಟಿನ ಮ್ಯಾಗ ಅವರೆಲ್ಲರೂ ಬಂದರು. ಇವತ್ತು ಉದ್ಘಾಟನೆ ಆಯಿತು.
ಕಡೆಯಿಂದ ತಮಗೆಲ್ಲರೂ ಉದ್ಘಾಟನೆಗೆ ಬಂದಿರತಕ್ಕಂಥ ಎಲ್ಲರಿಗೆ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ವತಿಯಿಂದ ಎಲ್ಲರಿಗೆ ಧನ್ಯವಾದನ ಅರ್ಪಿಸ್ತೀನಿ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ವ್ಯಸನ ಮುಕ್ತ ಮಾನವ ಸರಪಳಿ ಹಮ್ಮಿಕೊಳ್ಳಲಾಯಿತು. ಪೊಲೀಸರ ಸಹಯೋಗದಿಂದ ಹಾಗೂ ಶಾಹೀನ್ ಕಾಲೇಜಿನ ವಿದ್ಯಾರ್ಥಿಗಳ ವತಿಯಿಂದ ಅಂತಾರಾಷ್ಟ್ರೀಯ ಮಾದಕ ವಸ್ತು ನಿಷೇಧ ಕಾಯ್ದೆ ಜಾರಿ ಮಾಡಬೇಕೆಂದು ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಸುಮಾರು NGOಗಳಿಂದ ಜನರಿಗೆ ಅರಿವು ಮೂಡಿಸಲು ದಿನಾಲು ಪಾಂಪ್ಲೆಟ್ ಬೀದಿ ಪತ್ರಗಳಿಂದ ಬೀದರ್ನ ಎಲ್ಲ ವೃತ್ತಗಳಲ್ಲಿ ಪತ್ರಗಳು ಜನರಿಗೆ ತಿಳಿಸುವ ಮೂಲಕ ಎಲ್ಲ ದುಶ್ಚಟಗಳಿಂದ ಮುಕ್ತರಾಗಬೇಕೆಂದು ಶಾಹೀನ್ ಕಾಲೇಜಿನ ಮುಖ್ಯಸ್ಥರಾದ ಅಬ್ದುಲ್ ಖದೀರ್ ಅವರು ಮಾತನಾಡುತ್ತಾ ಹೇಳಿದ್ದರು. पुलिस डिपार्टमेंट के सपोर्ट से शाहीन ग्रुप ऑफ इंस्टीट्यूशन बीदर के स्टूडेंट्स और एक बड़ी तादाद में पुलिस डिपार्टमेंट के लोग और NGOs मिलकर एक रैली निकाले थे इंटरनेशनल ड्रग्स अब्यूज़ डे के मौके पर। और हम चाहते हैं कि हमारा समाज ड्रग फ्री हो जाए। इसके लिए हम एक अवेयरनेस लाने की कोशिश कर रहे हैं कि ये टोबैको प्रोडक्ट्स और दूसरे ड्रग्स डिफरेंट पैटर्न में, छोटे पैकेट में, बड़ी पैकेट में, बॉटल में कलर बदल कर कंपनीज एडवर्टाइजमेंट करके जनरेशन को तबाह कर रहे हैं। कोई हमारी संस्कृति का ख्याल रखते हुए हमको धोखा देते हुए ज़ीरा का नाम ले रहा है, कोई कलर बदल रहा है, कहीं रेड कलर डाल रहा है और हमारे मासूम नौजवान इसमें तबाह हो रहे हैं। ऐसे मौके पर हम सबका कर्तव्य है, फ़र्ज़ है, हमारी जिम्मेदारी है कि हम हमारी जनरेशन को, कंप्लीट जनरेशन को, देश की ये अहम इम्पॉर्टेंट जनरेशन जिसकी वजह से हमारे देश को, प्यारे देश को यंग इंडिया कहा जाता है। ಬೀದರ್ ತಾಲೂಕಿನ ಚಿಕ್ಪೇಟ್ ಗ್ರಾಮದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನದಲ್ಲಿ ದಿವಂಗತ ಶಾಂತಪ್ಪ ಕಾಂಬ್ಳೆ ಚಿಕ್ಪೇಟ್ ವೇದಿಕೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ 500 ಜೋಡಿಗಳ ಸರಳ ಸಾಮೂಹಿಕ ವಿವಾಹವನ್ನು ಕೈಗೊಳ್ಳಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಡಾಕ್ಟರ್ ಧಮ್ಮಾನಂದ ಮಹತ್ತೇರೋ ಭಂತೇಜಿ ವೈಶಾಲಿ ನಗರದ ಬುದ್ಧ ವಿಹಾರ ಅಣುದುರ್ ವಹಿಸಿ ನವ ಜೋಡಿಗಳ ಮದುವೆ ಕಾರ್ಯ ಮಾಡಿಕೊಟ್ಟರು. ಈ ಕಾರ್ಯಕ್ರಮವನ್ನು ಪೌರಾಡಳಿತ ಸಚಿವರಾದ ರಹೀಂ ಖಾನ್ ರವರು ಉದ್ಘಾಟಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸುಮಾರು 500 ಜೋಡಿಗಳ ಸರಳ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿ ತನ್ನ ಹೊಸ ಜೀವನಕ್ಕೆ ದಾಪುಗಾಲು ಇಟ್ಟಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ ರಹೀಂ ಖಾನ್ ರವರು ಸರಳ ಸಾಮೂಹಿಕ ವಿವಾಹ ಮಾಡಿಕೊಂಡ ಜೋಡಿಗಳಿಗೆ ಶುಭಾಶಯಗಳನ್ನು ತಿಳಿಸಿದರು. ದಲಿತ ವಿದ್ಯಾರ್ಥಿ ಪರಿಷತ್ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಮೀಸಲಾತಿಯ ಜನಕ ಛತ್ರಪತಿ ಶಾಹು ಮಹಾರಾಜರ ಜಯಂತ್ಯುತ್ಸವ ಹಾಗೂ SSLC ಮತ್ತು PUCಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭದ ಕರಪತ್ರ ಬಿಡುಗಡೆ ಮಾಡಲಾಯಿತು.
ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಸಂಚಾಲಕ ಸಂದೀಪ್ ಕಾಂಟೆ ಕಾರ್ಯಕ್ರಮವನ್ನು ಜುಲೈ 7ರಂದು ರವಿವಾರ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಇರುವ ಕರ್ನಾಟಕ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಗುರುನಾನಕ್ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಬೀದರ್ ವಿಶ್ವವಿದ್ಯಾಲಯ ಇವರ ಅಡಿಯಲ್ಲಿ ಮರ್ಕಲ್ ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ 7 ದಿನದ ವಿಶೇಷ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಗುರುನಾನಕ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರಾದ ರೇಷ್ಮಾ ಕೌರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸುವುದರ ಜೊತೆಗೆ ಎನ್ಎಸ್ಎಸ್ ಶಿಬಿರದ ಮಹತ್ವ ತಿಳಿಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮರ್ಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಈಶ್ವರಮ್ಮ ಬಸವರಾಜ್ ಉಮ್ಗಾರೆ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಉಮೇಶ್ ಕೆ ಜಾಬಾ ಇವರು ಮಾತನಾಡಿ ಎನ್ಎಸ್ಎಸ್ ಮಹತ್ವ ತಿಳಿಸಿಕೊಟ್ಟರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.